ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ತಂತು ರೀ ಕಳೆದ ಬಾರಿ ಕಾಂತಿ ಬ್ಯಾಂಗ್ಳೂರಿನ ನನ್ನನ್ನು ಉಪಯೋಗಿಸ್ಕೊಂಡ್ರು ಅನ್ನಿಸಿ ನನ್ನ ಪ್ರೀತಿಯನ್ನು ಮತ್ತೆ ಪಡೆಯಬೇಕು ಬ್ಯಾಂಗ್ಳೂರಿಗೆ ಬಂದು ಅದರ ಮುಂದಿನ ಭಾಗ. ಮರುದಿನ ಬೆಳಿಗ್ಗೆ ಎದ್ದು ಅಡಿಗೆ ಮನೆಗೆ ಸೇರಿದಳು. ಸಾಧಾರಣವಾಗಿ ಅವನ ಆಫೀಸಿಗೆ ಹೊರಡುವುದು 11ರ ವೇಳೆಗೆ. ಅಷ್ಟರಲ್ಲಿ ಊಟ ಮಾಡುವುದು ಮೊದಲಿನಿಂದ ಬಂದ ಪದ್ಧತಿ. ಅಡಿಗೆ ಮಾಡತೊಡಗಿದಳು. ಹೊನ್ನತ್ತಿ ಸಹ ಚಹಾ ಕುಡಿದು ಅಭ್ಯಾಸಕ್ಕೆ ಕುಳಿತ. ಬೆಳಗಿನ ಅಡುಗೆಯನ್ನು ರವೀಂದ್ರನೇ ಮಾಡುತ್ತಿದ್ದ. ಹೊನ್ನತ್ತಿ ಬಂದು ಸಹಾಯ ಮಾಡಿದರು. ಬೆಳಿಗ್ಗೆ ನೀವು ಇಲ್ಲಿಗೆ ಬರಲೇಬೇಡಿ, ನಿಮ್ಮ ಅಭ್ಯಾಸ ಮುಖ್ಯ ಎನ್ನುತ್ತಿದ್ದ. ಈ ಮಾತನ್ನು ನಿನ್ನೆ ಸಂಜೆ ಅವಳು ಅಡಿಗೆ ಮಾಡುವಾಗ ಹೊನ್ನತ್ತಿಯೇ ಅವಳ ಕೈಯಲ್ಲಿ ಹೇಳಿದ್ದ. ಈಗ ಹೊನ್ನತ್ತಿ ತನ್ನ ಕೋಣೆಯ ಬಾಗಿಲು ಮುಚ್ಚಿ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದುದು. ಉಳಿದಂತೆ ಅವರಿಬ್ಬರೇ ಆದರೂ ರವೀಂದ್ರ ಅಡಿಗೆ ಮನೆಗೆ ಬರಲಿಲ್ಲ. ಹಾಲಿನ ಸೋಫಾದ ಮೇಲೆ ಕುಳಿತು ಬೆಂಗಳೂರಿನಿಂದ ಪ್ರಕಟವಾಗುವ ಆ ದಿನದ ಎಲ್ಲಾ ಪತ್ರಿಕೆಗಳ ಮೇಲೂ ಕಣ್ಣಾಡಿಸುತ್ತಿದ್ದ. ಓದಿಯಾದ ಮೇಲೆ ಆ ಪತ್ರಿಕೆಗಳ ಕಂತೆಯನ್ನು ಕಾರಿಗೆ ಹಾಕಿದ. ಅವೆಲ್ಲವೂ ಆಫೀಸಿನವು. ಮನೆಗೆ ಹಾಕಿಸಿ ಇವನು ಓದಿದ ಮೇಲೆ ಅಲ್ಲಿಗೆ ಒಯ್ಯುತ್ತಾನೆಂಬುದು ಅವಳಿಗೆ ಗೊತ್ತು. ಅಡಿಗೆ ಮುಗಿದ ಮೇಲೆ ಅವಳು ಕರೆದಳು. ಅವನು ಹೋಗಿ ಕುಳಿತು ಊಟ ಮಾಡಿ ಆಫೀಸಿಗೆ ಹೊರಟು ಹೋದ. ರಾತ್ರಿ ಊಟವನ್ನು ಇಬ್ಬರನ್ನೂ ಕೂಡಿಸಿ ಬಡಿಸಿದಳು. ಭಾರಿ ಲಂಚ ತಿಂದಿದ್ದಾರೆಂದು ವಿರೋಧ ಪಕ್ಷದವರು ಕೆಲವು ಸ್ಪಷ್ಟ ದಾಖಲೆಗಳೊಡನೆ ಮಾಡಿದ ಆಪಾದನೆಯನ್ನು ಮುಖ್ಯಮಂತ್ರಿಗಳು ಹೇಗೆ ವಿಧಾನಸಭೆಯಲ್ಲಿ ತಮಗಿರುವ ಬಹುಮತದ ಗದ್ದಲದಲ್ಲಿ ಮುಚ್ಚಿಬಿಟ್ಟರು ಎಂಬ ಆ ದಿನದ ಸುದ್ದಿಯನ್ನು ರವೀಂದ್ರ ಹೊನ್ನತ್ತಿಗೆ ಹೇಳುತ್ತಿದ್ದ. ಜೊತೆಗೆ ಹೆಂಡತಿಯ ಕೈಲಿ ಕೂಡ ಮಾತು ಬಿಟ್ಟವನಂತೆ ನಡೆದುಕೊಳ್ಳದೆ, ಆದರೆ ಸಲಿಗೆ ಇಲ್ಲದೆ ಅಂತರವನ್ನಿಟ್ಟುಕೊಂಡು ಅಗತ್ಯಕ್ಕೆ ಬೇಕಾದಂತೆ ಒಂದೊಂದು ವಾಕ್ಯವನ್ನಾಡುತ್ತಿದ್ದ. ಅದು ತಮ್ಮಲ್ಲಿ ಸಮರಸವಿಲ್ಲವೆಂದು ಹೊನ್ನತ್ತಿಗೆ ತಿಳಿಯಬಾರದೆಂದು ತಂತ್ರವಾಗಿ. ತಿಳಿದರೆ ಅವನಿಗೆ ಈ ಮನೆಯಲ್ಲಿರುವುದು ಇರಿಸು ಮುರುಸಾಗುತ್ತದೆ ಎಂಬ ಆತಂಕದಿಂದ ಎಂಬುದು ಅವಳಿಗೆ ಅರ್ಥವಾಯಿತು. ಊಟದ ಮೇಲೆ ಅವನು ಆಕಾಶವಾಣಿಯಲ್ಲಿ ಕೊನೆಯ ಸುದ್ದಿ ಕೇಳಿ ಮಂಚದ ಮೇಲೆ ಮಲಗಿದ. ಅಡುಗೆ ಮನೆಯನ್ನು ಗುಡಿಸಿ ಸಾರಿಸಿದ ಮೇಲೆ ಅವಳು ಕೋಣೆಗೆ ಬಂದು ಬಾಗಿಲಿನ ಬೋಲ್ಟ್ ಹಾಕಿ ಅದೇ ಮಂಚದ ಇನ್ನೊಂದು ಬದಿಯಿಂದ ಹತ್ತಿ ಸೊಳ್ಳೆ ಪರದೆಯನ್ನು ಸರಿ ಮಾಡಿ ಅವನಿಂದ 1.5 ಅಡಿ ದೂರದಲ್ಲಿ ಮಲಗಿದಳು. ಅನಂತರ ಬೆಡ್ ಸ್ವಿಚ್ ಆರಿಸಿದಳು. ಅವನು ಅವಳನ್ನು ಮುಟ್ಟಲಿಲ್ಲ. ಕೈ ನೀಡಿ ಅವಳ ಕೈಯನ್ನು ಹಿಡಿಯಲಿಲ್ಲ. ಸಿತಾರನ್ನು ಆಲಿಸುತ್ತಾ ಮಲಗಿರುವವನಂತೆ ಪವಡಿಸಿದ್ದ. ಹೊನ್ನತ್ತಿ ಈ ದಿನವೂ ಅದೇ ಮಧುಮಾಸದ ಆಲಾಪವನ್ನು ಬಾರಿಸುತ್ತಿದ್ದಾನೆ ಅನ್ನುವುದಕ್ಕಿಂತ ಆಲಾಪದಲ್ಲಿ ಹೊಸ ಹೊಸ ನಡೆ, ಸರಿಗಮಗಳು, ಮೀಂಡುಗಳನ್ನು ಪ್ರಯೋಗಿಸಿ ಅದು ರಾಗದ ಭಾವಕ್ಕೆ ಹೊಂದುತ್ತದೆಯೇ ಅಥವಾ ಬೃಂದಾವನಿಯಂತ ಬೇರೆ ರಾಗಕ್ಕೆ ಜಾರಿ ಬಿಡುತ್ತದೆಯೇ ಎಂದು ಪರೀಕ್ಷಿಸಿ ಗಟ್ಟಿ ಮಾಡಿಕೊಳ್ಳುತ್ತಾನೆ. ಮಧ್ಯಾಹ್ನ 3ರಿಂದ 6 ತನಕ ಕಮಲಾಪುರರ ತಬಲದೊಡನೆ ಇದೇ ರಾಗದ ಹೊಸ ತಾನು ಆವರ್ತನಗಳನ್ನು ಸೃಷ್ಟಿಸಿ ಪ್ರಯೋಗಕ್ಕೊಳಪಡಿಸುತ್ತಾ ಇವನದು ಗಟ್ಟಿ ಹಠ ಎಂದುಕೊಂಡಳು. ಮಧ್ಯಾಹ್ನ ಅವರಿಬ್ಬರಿಗೂ ಚಹಾ ಮಾಡಿಕೊಟ್ಟು ಸಂಗೀತ ಕೇಳಲು ತಾನು ಆ ಕೋಣೆಯಲ್ಲೇ ಕೂತದ್ದಕ್ಕೆ ಮುಖದಲ್ಲಿ ವಿನಯಗಳನ್ನು ತಂದುಕೊಂಡು, ಅಂದಿನ್ನೂ ಕಲಿಕೆ, ಕೇಳಲಿಕ್ಕೆ ಎದುರಿಗೊಬ್ಬರು ಕೂತಿದ್ದರೆ ಕಲ್ಪನೆಗಳು ಸರಾಗವಾಗಿ ರೂಪುಗೊಳ್ಳಲ್ಲ ಎಂದಿದ್ದ. ನಾನು ಎದ್ದು ನಿಂತಾಗ ಸಾರಿ ಎಂದು ಕ್ಷಮೆ ಬೇಡಿದ್ದ. ಆದರೂ ನಾನು ಹಾಲಿನ ಸೋಫಾದ ಮೇಲೆ ಕೂತು ಆಲಿಸುತ್ತಿದ್ದೆ. ಬೇರೆ ಏನು ಕೆಲಸ ಇಲ್ಲ, ಗಂಡನನ್ನು ನೋಡ್ಕೋಕೆ ಅಂತ ಬಂದವಳು ಗಂಡನಿಗೆ ಬೇಡವಾದ ಮೇಲೆ ಎಂಬ ಭಾವದಿಂದ. ಈಗ ಗಂಡ 1.5 ಅಡಿ ದೂರದಲ್ಲಿ ಮಲಗಿದ್ದಾನೆ. ಅಲ್ಲ, ನಾನು ಮಲಗಿದ 1.5 ಅಡಿ ದೂರವನ್ನು 1 ಅಂಗುಲದಷ್ಟು ಕಡಿಮೆ ಮಾಡದೆ ಸೆಟೆದುಕೊಂಡಿದ್ದಾನೆ ಎಂಬ ಅರಿವಾದಾಗ ಬೆಳಗ್ಗೆ ಮತ್ತು ರಾತ್ರಿ ಅವನೊಡನೆ ಮಾತನಾಡುವಾಗ ತಾನು ಬಹುವಚನ ಬಳಸುತ್ತಿರುವ ನೆನಪಾಯಿತು. ಬೇಕೆಂದು ಅಥವಾ ಚುಚ್ಚಲೆಂದ ಪ್ರಜ್ಞಾಪೂರ್ವಕವಾಗಿ ಬಳಸುತ್ತಿಲ್ಲ. ಆದರೆ ಅದು ಹೇಗೋ ಆಪ್ ಎಂದೇ ಬರುತ್ತಿದೆ. ಅಷ್ಟು ಮಾತ್ರವಲ್ಲ, ತಾನು ಕನ್ನಡದಲ್ಲೂ ಮಾತನಾಡುತ್ತಿದ್ದೇನೆ. ಅಮ್ಮ ದಿಲ್ಲಿಗೆ ಬಂದಾಗ ಅವಳ ಜೊತೆ ಮಾತನಾಡಿ ಬಂದ ಅಭ್ಯಾಸವು, ಅಮ್ಮನು ಅಪ್ಪನನ್ನು ಮಾತನಾಡಿಸುವಾಗ ಉಪಯೋಗಿಸುವ ನೀವು, ನಿಮ್ಮ ಎಂಬ ಪದಗಳು ನಮಗೆ ತಾವೇ ಬಂದವು. ಭಾಷೆ ತನಗೆ ತಾನೇ ಬರುವುದಿಲ್ಲ, ಭಾವಕ್ಕೆ ತಕ್ಕಂತೆ ರೂಪುಗೊಳ್ಳುತ್ತದೆ ಎನ್ನಿಸಿ ಅದೇ ಸರಿಯಾದ ಕಾರಣ ಎಂದುಕೊಂಡಳು. ಮದುವೆಯಾದ ಹೊಸದರಲ್ಲಿ ನಾನೇ ನಿಕಟ ಭಾವನೆಯ ಸಂದರ್ಭಗಳಲ್ಲಿ ತುಮ್, ತು, ತೇರಾ, ತುಮಾರ ಎನ್ನತೊಡಗಿದಾಗ ಇವನು ಬೇಡವೆನ್ನಲಿಲ್ಲ. ನಾನು ಅದನ್ನೇ ಮುಂದುವರಿಸಿ ಇಬ್ಬರಿಗೂ ಅದೇ ಒಗ್ಗಿ ಹೋಯಿತು. ಆದರೆ ಈ ದಿನ ಬೆಳಗಿನಿಂದ ಏಕವಚನವು ನಾಲಿಗೆಯಲ್ಲಿ ಹೊರಡುತ್ತಲೇ ಇಲ್ಲ. ಸ್ವಲ್ಪ ಹೊತ್ತಿಗೆ ಅವನಿಗೆ ನಿದ್ದೆ ಹತ್ತಿದ್ದು ಅವಳಿಗೆ ತಿಳಿಯಿತು. 1.5 ಅಡಿ ದೂರದಲ್ಲಿಯೇ ಮಲಗಿ ನಿದ್ದೆ ಮಾಡುತ್ತಿದ್ದಾನೆ. ಇದಕ್ಕಿದ್ದಂತೆಯೇ ಒಂದು ಭಯ, ಅನುಮಾನ ಹುಟ್ಟಿತು. ಪಹಲ್ನ ವಿಷಯ ಇವನಿಗಾದರೂ ಗೊತ್ತಾಗಿದೆಯೇ? ಆದರೆ ಹಿಂದಿನಿಂದಲೇ ಹೇಗೆ ಗೊತ್ತಾಗುತ್ತೆ? ಯಾರು ಹೇಳಬೇಕು? ಶೀತಲ್ ಆತರ ಸ್ನೇಹದ್ರೋಹ ಮಾಡುವವಳಲ್ಲ. ಅದು ನಮ್ಮ ಕಂಪನಿಗಾಗಿ ಅವಳೇ ನನಗೆ ಒತ್ತಾಯ ಮಾಡಿ ನಾನು ಮನಸ್ಸಿಲ್ಲದಿದ್ದರೂ ಒಪ್ಪಿರುವುದು ಅವಳಿಗೆ ಗೊತ್ತಿರುವಾಗ. ಮತ್ತೆ ಯಾರಾದರೂ ನೋಡಿದವರು ಇವನಿಗೆ ಸುದ್ದಿ ಮುಟ್ಟಿಸಿ, ಯಾರು ನೋಡಿದರೇನಂತೆ? ಸ್ವತಃ ಉದ್ಯಮ ಮಾಡುವ ಮಹಿಳೆ ಹೋಟೆಲ್ನಲ್ಲಿ ಓಡಿಯಾಡುವುದು ಅಪೂರ್ವವೇ? ಒಳಗಿನಿಂದ ಬೋಲ್ಟ್ ಎಳೆದು ಲಾಕ್ ಮಾಡಿದ ಕೋಣೆಯೊಳಗೆ ಏನು ನಡೀತದೆಂದು ಯಾರು ನೋಡೋಕೆ ಸಾಧ್ಯ? ಅಂತ ದೊಡ್ಡ ಹೋಟೆಲ್ಗಳಲ್ಲಿ ಯಾರು ಗಂಡ ಯಾರು ಹೆಂಡತಿ ಅಂತ ಯಾರೂ ಗಮನಿಸೋಲ್ಲ. ಹಾಗೆಲ್ಲ ಅಡುಗುಲಜ್ಜಿ ಬುದ್ಧಿ ಮಾಡ್ತಾರೆ ಅನ್ನುವ ಸೂಚನೆ ಸಿಕ್ಕಿದ್ರೆ ಸಾಕು, ವ್ಯಾಪಾರ ಕುಸಿದು
ಹೋಟೆಲ್ ಕಟ್ಟಡ ಮಾರಾಟಕ್ಕೆ ಇಡಬೇಕಾಗುತ್ತೆ ಎಂಬ ಸಮಾಧಾನ ಹುಟ್ಟಿದರೂ ಪೇಪರ್‌ನವರು ಅಂದ್ರೆ ಎಲ್ಲೆಲ್ಲಿ ಯಾವ ಯಾವ ಬಗೆಯ ಸುದ್ದಿ ಸಂಗ್ರಾಹಕರನ್ನು ಇಟ್ಟಿರುತ್ತಾರೆಯೋ ಎಂಬ ಅಂಜಿಕೆ ಹುಟ್ಟಿತು. ಕಂಪನಿಯ ಗೆಸ್ಟ್ ಅಂತ ಬಾಂಬೆಯ ಸುಳ್ಳು ಹೆಸರಿನಲ್ಲಿ ನಾನು ರುಜು ಮಾಡಿದ್ದೀನಿ. ಕಂಪನಿಯ ಹೆಸರಂತೂ ಇದ್ದೇ ಇದೆ. ಇವೆರಡೂ ಸಾಲದೆ ಮುಂದಿನ ಸುಳಿವನ್ನು ಹುಡುಕಿಕೊಂಡು ಹೋಗಬೇಕು ಅಂದರೆ ಅವಳಿಗೆ ಭಯವಾಯಿತು. ಎಷ್ಟೋ ಹೊತ್ತಿನ ತನಕ ನಿದ್ರೆ ಹತ್ತಲಿಲ್ಲ. ಆದರೆ ಬೆಳಿಗ್ಗೆ ಎದ್ದು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅದೆಲ್ಲ ಬುಡವಿಲ್ಲದ ಅಂಜಿಕೆಯನ್ನು ಸಮಾಧಾನ ತನಗೆ ತಾನೇ ಹುಟ್ಟಿತ್ತು. ಬೇಡ ಅಂದರೂ ನಾನು ಅಲ್ಲೇ ಉಳಿದದ್ದು ಈಗ ಅವನಿಗಿಂತ 6-7 ಪಟ್ಟು ಸಂಪಾದಿಸ್ತಿರೋದು ಇವನ ಮುನಿಸಿಗೆ ಕಾರಣ. ಮುನಿಸಿಕೊಂಡಿರಲಿ, ನಾನೇಕೆ ಹೆದರಬೇಕು ಎಂದು ಮನಸ್ಸು ಧೈರ್ಯ ತಾಳಿತು. ಆದರೆ ಮಾತುಕತೆಗಳಲ್ಲಿ ವಿನಯ ವಿಧೇಯತೆಗಳ ದೂರವನ್ನು ಇಟ್ಟುಕೊಂಡಿದ್ದಳು. ಅವನ ಆಫೀಸಿಗೆ ಹೋದ ಮೇಲೆ ಬೆಂಗಳೂರಿನ ತನ್ನ ಸ್ನೇಹಿತರಿಗೆ ಫೋನ್ ಮಾಡುವ ಮನಸ್ಸಾಯಿತು. ಅವರಿಗೆಲ್ಲ ತಾನು ದಿಲ್ಲಿಯಲ್ಲಿ ಆರಂಭಿಸಿರುವ ಉದ್ಯಮ, ಅದರ ಲಾಭವನ್ನು ಹೇಳುವ ಆಶೆ. ಫೋನಿನಲ್ಲಿ ಹತ್ತಿರ ಹೋಗುವುದರಲ್ಲಿ ಮನಸ್ಸು ಬದಲಾಯಿಸಿತು. ಹಾಗಾದ್ರೆ ನಿನ್ನ ಗಂಡ ಎಲ್ಲಿರ್ತಾರೆ ಎಂಬ ಪ್ರಶ್ನೆಯನ್ನು ಸಹಜವಾಗಿ ಕೇಳುತ್ತಾರೆ. ಅವಳ ಸಂಗತಿಗಳನ್ನು ಹೊರಗೆಡವಿಕೊಳ್ಳಬೇಕಾದ ಸಂದರ್ಭ ಬರುತ್ತೆ. ಅಥವಾ ಸುಳ್ಳು ಸೃಷ್ಟಿಸಬೇಕು. ಯಾಕೆ ಬೇಕವೆಲ್ಲ ಎಂದು ಸುಮ್ಮನಾದಳು. ಊಟ ಮಾಡುವಾಗ ಹೊನ್ನತ್ತಿಯೊಡನೆ ನಿನ್ನೆಗಿಂತ ಹೆಚ್ಚು ಮುಕ್ತವಾಗಿ ಮಾತನಾಡಿದಳು. ಅವನು ತಂದೆ ತಾಯಿಯರ ಬಗೆಗೆ ವಿವರವಾಗಿ ವಿಚಾರಿಸಿದ. ಇಲ್ಲಿಯ ಸಂಗೀತ ವಾತಾವರಣವನ್ನು ನೆನೆಸಿಕೊಂಡ. ವಾಸ್ತವವಾಗಿ ಅವಳು ಒಂದು ಸಂಗೀತ ಕಚೇರಿಗೂ ಹೋಗಿರಲಿಲ್ಲ. ತನ್ನ ಉದ್ಯಮವನ್ನು ಕಟ್ಟಿ ನಿಲ್ಲಿಸಲು ಸಮಯವನ್ನೆಲ್ಲ ವಿನಿಯೋಗಿಸುತ್ತಿದ್ದ ಅವಳಿಗೆ ಅದಕ್ಕೆ ವ್ಯವಧಾನವೂ ಇರಲಿಲ್ಲ. ಆದರೆ ಪತ್ರಿಕೆಗಳಲ್ಲಿ ಓದುತ್ತಿದ್ದ ಕಾರ್ಯಕ್ರಮಗಳ ಜಾಹೀರಾತುಗಳ ಮೇಲೆ ಅವನಿಗೆ ಇತ್ತೀಚಿನ ಸಂಗೀತದ ವಾತಾವರಣದ ಬಗೆಗೆ 10 ವಾಕ್ಯಗಳನ್ನು ಹೇಳಿದಳು. ಕಮಲಾಪುರ ಬರುವವರೆಗೂ ಅವರು ಮಾತನಾಡುತ್ತಾ ಕುಳಿತಿದ್ದರು. ರಾತ್ರಿ ನಿನ್ನೆಯಂತೆಯೇ 1 ಅಡಿ ದೂರದಲ್ಲಿ ಮಲಗಿದ ಮೇಲೆ ಗಂಡನಿಗೆ ಹೇಳಿದಳು. ನನಗಿರೋದು 8 ದಿನ ಮಾತ್ರ. ಅನೂಪನನ್ನು ಇಲ್ಲಿಗೆ ಕರೆಸಿದರೆ ಅವನ ಜೊತೆ 4 ದಿನ ಇದ್ದಾಗೆ ಆಗುತ್ತೆ. ಮಧ್ಯದಲ್ಲಿ ಕಳಿಸೋದು ವಿದ್ಯಾಶಾಲೆಯ ನಿಯಮಕ್ಕೆ ವಿರೋಧ. ಹಾಗಾದರೆ ನಾನೇ ಹೋಗಿ ಬರಬೇಕು. ಹೋಗಿ ಬಾ. ನಾನು ಕಳೆದ ವಾರವಷ್ಟೇ ಹೋಗಿದ್ದೆ. ಭಾನುವಾರ ತನಕ ನಾನು ಬರುವ ಹಾಗಿಲ್ಲ. ನಾನೊಬ್ಬಳೇ ಹೋಗ್ತೀನಿ. ಬಸ್ ಹಿಡಿದು ಬದಲಾಯಿಸಿ ಅಲ್ಲಿಗೆ 4 ಮೈಲಿ ನಡೆಯೋಕೆ ನನಗೆ ಸಾಧ್ಯವಿಲ್ಲ. ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀನಿ. ನನಗೇನು ಭಯವಿಲ್ಲ. ಟೈಮ್ ಇದ್ರೆ ಫೋನ್ ಮಾಡಿ ನೀವೇ ನಾಡಿದ್ದು ಬೆಳಿಗ್ಗೆ 6 ಗಂಟೆಗೆ ಬರುವ ಹಾಗೆ ಟ್ಯಾಕ್ಸಿ ಗೊತ್ತು ಮಾಡಿ. ಮರುದಿನ ಸಂಜೆ 8 ಗಂಟೆಗೆ ವಾಪಸ್. ನಿಮಗೆ ಟೈಮ್ ಇಲ್ಲದಿದ್ರೆ ನಂಬರ್ ಹೇಳಿ, ನಾನು ಮಾಡ್ತೀನಿ ಎಂದಳು. ನನ್ನ ಮಾತು ಸಿಡವಿಗೆ ತಿರುಗುತ್ತದೆ ಎಂದು ಅವಳಿಗೆ ಅರಿವಾಯಿತು. ಆದರೆ ಹಿಂದೆಯೇ ಇನ್ನು ಹೇಗೆ ಹೇಳಬೇಕಾಗಿತ್ತು? ಬೇತು ಗಿಂಜಿಕೊಂಡೆ. ಸಮರ್ಥನೆ ಹುಟ್ಟಿತು. ಒಟ್ಟಿರಲಿ ನನಗಿರುವುದು 8 ದಿವಸ ಮಾತ್ರ ಎಂಬ ಅಂಶವನ್ನು ತಿಳಿಸಿದ್ದು ಸರಿಯಾಯಿತು. ನನಗೂ ನನ್ನ ಉದ್ಯಮದ ಜವಾಬ್ದಾರಿ ಇದೆ ಅಂತ ಸೂಚಿಸಿ ಆಗಿದೆ ಎಂಬ ಸಮಾಧಾನ ತಂದುಕೊಂಡಳು. ಹೊನ್ನತ್ತಿ ಮತ್ತೆ ಅದೇ ರಾಗವನ್ನು ಮೀಟುತ್ತಿದ್ದ. ಒಂದೇ ರಾಗವನ್ನು ಬಾರಿಸಿ ಬಾರಿಸಿ ಅವನಿಗೆ ಬೇಸರ ಹುಟ್ಟುವುದಿಲ್ಲವೇ? ಹಾಗಂತ ನಾಳೆ ಕೇಳಬೇಕು ಎಂದುಕೊಂಡಳು. ಅಲ್ಲಿಯ ಮಕ್ಕಳೆದುರಿಗೆ ಒಬ್ಬ ಹುಡುಗನ ತಂದೆ ಅಥವಾ ತಾಯಿ ಟ್ಯಾಕ್ಸಿನಲ್ಲಿ ಹೋಗಿ 2 ದಿನ ಟ್ಯಾಕ್ಸಿಯನ್ನು ಅಲ್ಲೇ ನಿಲ್ಲಿಸಿರುವುದು ಸರಿಯಲ್ಲ. ನಾನು 1 ದಿನವೂ ಕಾರಿನಲ್ಲಿ ಹೋಗಿಲ್ಲ. ನಮ್ಮ ಹತ್ತಿರ ಕಾರಿದೆ ಅಂತ ಯಾವ ಸಹಪಾಠಿ ಕೈಲೂ ಹೇಳಬಾರದು ಅಂತ ಅನೂಪನಿಗೆ ಹೇಳಿದ್ದೀನಿ. ಅದರ ತತ್ವ ಅವನಿಗೆ ಅರ್ಥವಾಗಿದೆ. ಅವಳಿಗೆ ರೇಗಿತು. ನಾನು ಕಷ್ಟಪಟ್ಟು ದುಡಿದ ಹಣ ಖರ್ಚು ಮಾಡಿ ನನಗೆ ಬೇಕಾದ ಅನುಕೂಲ ಮಾಡಿಕೊಳ್ಳೋಕೆ ಯಾರದೇನು ಕಟ್ಟು ಎಂಬ ಮಾತು ಮನಸ್ಸಿನಲ್ಲಿ ಹುಟ್ಟಿತು. ಹಾಗೆಂದು ಹೇಳಲಿಲ್ಲ. ಹೇಳಿದ್ದರೆ ಅವನ ಉತ್ತರ ಏನಿರುತ್ತದೆ ಎಂದು ಅವಳಿಗೆ ಗೊತ್ತು. ಹಿಂದೆ ಒಂದು ಸಲ ನನ್ನನ್ನು ಕೆಟ್ಟ ಬಸ್ಸಿನಲ್ಲಿ ಕುಲುಕಿ ಹಿಂಸಿಸಿ ಬಿಸಿಲಿನಲ್ಲಿ 4 ಮೈಲಿ ನಡೆಸಿದ್ದ ಎಂಬುದು ನೆನಪಿಗೆ ಬಂತು. ಆಗಲೇ ಹೇಳಿದ್ದ. ಇಂದಿನ ಆಶ್ರಮಗಳಲ್ಲಿ ಒಂದು ಶಿಸ್ತಿತ್ತು. ರಾಜಕುಮಾರನಾಗಲಿ ಬಡ ಬ್ರಾಹ್ಮಣನಾಗಲಿ ರಥಕಾರ ಕೃಷಿಕ ನೇಯ್ಗೆಯ ಬಡಗಿ ಮೊದಲಾದವರ ಮಗನಾಗಲಿ ಆಶ್ರಮದಲ್ಲಿದ್ದು ವಿದ್ಯಾಭ್ಯಾಸ ಮುಗಿಯುವವರೆಗೆ ಒಂದೇ ರೀತಿಯ ಕಾಷಾಯ ವಸ್ತ್ರ ಧರಿಸಿ ಸ್ವಂತ ರೂಪದ ವ್ಯತ್ಯಾಸವನ್ನು ತೊಳೆಯುವಂತೆ ಪ್ರತಿಯೊಬ್ಬನೂ ಬೋಳುಮಣ್ತಲೆಯ ಮುಂಡನ ಮಾಡಿಸಿಕೊಂಡು ಪ್ರತಿಯೊಬ್ಬನೂ ಆಶ್ರಮದ ದೈಹಿಕ ಶ್ರಮದ ಕೆಲಸ ಮಾಡಿ ಹತ್ತಿರದ ನಗರಕ್ಕೆ ಹೋಗಿ ಗೃಹಸ್ಥರ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂ ದೇಹಿ ಎಂದು ಕೈಯೊಡ್ಡಿ ಆ ಮೂಲಕ ತಂದೆ ತಾಯಿಯರ ಶ್ರೀಮಂತಿಕೆಯಿಂದ ಹುಟ್ಟುವ ಅಹಂಕಾರವನ್ನು ತುಳಿದು ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ಎಂದು ಹೇಳಿಕೊಂಡು ಜೊತೆಯಲ್ಲಿ ಉಂಡು ಈ ಭಾಷಣವನ್ನು ಮತ್ತೆ ಆರಂಭಿಸಿಯಾನು ಎಂಬ ಎಚ್ಚರಿಕೆ ಹುಟ್ಟಿತು. ಬುದ್ಧಿ ಉಪಯೋಗಿಸಿ ಅಪಾಯಗಳನ್ನು ಎದುರಿಸಿ ಉದ್ಯಮ ನಡೆಸಿ ದೇಶದ ಸಂಪತ್ತನ್ನು ವೃದ್ಧಿಸುವ ಕ್ರಿಯಾಶೀಲರು ಒಂದೇ, ಕುರಿಗಳು ಒಂದೇ ಎಂಬುದು ತತ್ವ. ಇರಲಿ, ಮಾಡ್ತೀನಿ ಎಂದು ನಿಶ್ಚಯಿಸಿಕೊಂಡಳು. ಆದರೆ ಈಗ ಅವನಿಗೆ ಪ್ರತಿ ಹೇಳಲಿಲ್ಲ. ನಿಮಗೆ ಬರೋಕ್ಕಾಗಲ್ಲ. ನಾನೊಬ್ಬಳೇ ಆ ಬಸ್ ರಸ್ತೆಯಿಂದ 4 ಮೈಲಿ ಗುಡ್ಡಗಾಡು ರಸ್ತೆಯಲ್ಲಿ ನಡ್ಕೊಂಡು ಹೋಗು ಅಂತೀರೇನು ಎಂದಳು. ಈ ಇಕ್ಕಟ್ಟಿಗೆ ಅವನಿಗೆ ತಕ್ಷಣ ಉತ್ತರ ಹೊಳೆಯಲಿಲ್ಲ. ಅವಳು ಮತ್ತೆ ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ನಿದ್ರೆ ಹತ್ತಿತು. ಬೆಳಿಗ್ಗೆ ಚಹಾ ಕುಡಿಯುವಾಗ ಅವನೇ ಹೇಳಿದ. ಹೊನ್ನತ್ತಿಯವರು 1 ದಿನ ವಿದ್ಯಾಶಾಲೆಗೆ ಹೋಗಿ ಎಲ್ಲರನ್ನು ನೋಡಿಕೊಂಡು ಬರಬೇಕು ಅಂತಿದ್ರು. ಅವರಿಗೆ ಹೇಳ್ತೀನಿ, ಜೊತೆಯಲ್ಲಿ ಹೋಗಿ ಬಾ. ಬಿಸಿಲಿಗೆ ಒಂದು ಛತ್ರಿ ತಕೊಂಡು ಹೋಗು. ಬೆಂಗಳೂರಿನಿಂದ ತಿಪಟೂರಿಗೆ 4 ಗಂಟೆಯ ಬಸ್ ಪ್ರಯಾಣ. ತಿಪಟೂರಿನ ಕೊಳಕು ಧೂಳುಗಳಲ್ಲಿ ಕಾದಿದ್ದು ಅಲ್ಲಿಂದ ಇನ್ನೊಂದು ಬಸ್ಸಿಗೆ ದನಗಳಂತೆ ನುಗ್ಗಿ ಒಳಗೆ ಜಾಗ ಹಿಡಿದು ಮತ್ತೆ 1 ಗಂಟೆ ನಿಧಾನವಾಗಿ ನಿಂತು ಓಡಿದ ಬಸ್ಸಿನಿಂದ ಬಿದಿರಳ್ಳಿ ಗೇಟಿನಲ್ಲಿ ಇಳಿಯುವ ಹೊತ್ತಿಗೆ ಅವಳಿಗೆ ಸುಸ್ತಾಗಿ ಹೋಗಿತ್ತು. ಅಲ್ಲಿ ಇಳಿದ ತಕ್ಷಣ ಹೊನ್ನತ್ತಿ ಹೋಗಿ ಎಳನೀರು ತಂದು ಕೊಟ್ಟ. ತನ್ನ ಚೀಲದಲ್ಲಿ ತಂದಿದ್ದ ಬಿಸ್ಕತ್ತು ಸೇಬಿನ ಹಣ್ಣುಗಳನ್ನು ಕೊಟ್ಟ. ಅವನು ಒಂದು ಛತ್ರಿ ತಂದಿದ್ದ. ಇಬ್ಬರು ನಡೆಯುತ್ತಾ ಹೊರಟರು.
ಅವನಿಗೆ ತನ್ನ ತಂದೆ ತಾಯಿಯ ಬಗೆಗೆ ಮತ್ತೆ ಮತ್ತೆ ಕೇಳಿ ತಿಳಿಯುವ ಆಶೆ. ಇವಳು ಬೆಂಗಳೂರಿಗೆ ಬಂದು ತನ್ನ ತಾಯಿ ಪದೇ ಪದೇ ಹೇಳಿದಳೆಂದು ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ಅವನ ಮನಸ್ಸು ತಾಯಿಯ ನೆನಪಿನಲ್ಲಿ ಮುಳುಗುತ್ತಿದೆ. ತಂದೆಯ ಕೋಪ ಕೂಡ ಆರಿ ಶಾಂತವಾಗಿದೆಯಂತೆ. ಅವನ ಆಸಕ್ತಿ, ಅವನ ಜವಾಬ್ದಾರಿ, ಅವನ ಜೀವನದ ಮಾರ್ಗ ಅವನದು. ನಾನು ತಲೆಕೆಡಿಸಿಕೊಳ್ಳಬಾರದು ಎನ್ನುತ್ತಾರಂತೆ. ಹಾಗೆಂದು ಅವ್ವ ಹೇಳಿ ಕಳಿಸಿದ್ದಾಳೆ. 4 ವರ್ಷವಾಗಿದೆ ಅವಳನ್ನು ನೋಡಿ. ಈಗ ಮಿಸೆಸ್ ರವೀಂದ್ರರು ಕೇವಲ ಅವರೊಡನೆ ಸಂಪರ್ಕದ ಕೊಂಡಿಯಾಗಿ ಮಾತ್ರವಲ್ಲ, ಅವರ ಪ್ರತಿನಿಧಿಯೇ ಆಗಿ ಕಾಣತೊಡಗಿ ಅವನಿಗೆ ಅವಳ ವಿಷಯದಲ್ಲಿ ಆತ್ಮೀಯತೆ ಹುಟ್ಟಿದೆ. ಮತ್ತೆ ತನ್ನ ತಾಯಿಯ ವಿಷಯ ಮಾತನಾಡಲು ಕೇಳಿದ. "ಭಾಭಿ, ನಮ್ಮ ಅವ್ವನ ಮುಖದಲ್ಲಿ ಸುಕ್ಕು ಬಂದಿದೆಯೇ?" ಅವಳು ಉತ್ತರ ಹೇಳಲಿಲ್ಲ. ತನ್ನ ಮಾತು ಅವಳಿಗೆ ಕೇಳಿಸದೇ ಇದ್ದಿರಬಹುದು ಎಂದು ಬಲಕ್ಕೆ ತಿರುಗಿ ನೋಡಿದ. ಅವಳು ಹತ್ತಿರದಲ್ಲೇ ಬರುತ್ತಿದ್ದಳು. ಛತ್ರಿ ಹಿಡಿದಿದ್ದರೂ ಅವಳ ಹಣೆ ಕುತ್ತಿಗೆ ಬೆವತು ಅಂಟುತ್ತಿದ್ದವು. ತನ್ನ ಮಾತು ಕೇಳಿದೆ. ಆದರೆ ಅನ್ಯಮನಸ್ಕರಾಗಿದ್ದಾರೆ, ತೊಂದರೆ ಮಾಡುವುದು ಬೇಡ ಎಂದುಕೊಂಡು ದಾರಿಯ ಕಡೆಗೆ ಮುಖ ಮಾಡಿ ನಡೆಯತೊಡಗಿದ. ಅವನು ತನ್ನನ್ನು ಮಾತನಾಡಿಸಿದುದು ಅವಳಿಗೆ ಸ್ಪಷ್ಟವಾಗಿ ಕೇಳಿಸಿತು. ಅನಂತರ ತನ್ನತ್ತ ತಿರುಗಿ ನೋಡಿದುದು ಗಮನಕ್ಕೆ ಬಂತು. ಅವನು ಸಂಬೋಧಿಸಿದ ರೀತಿಯಿಂದಲೇ ಅವಳಿಗೆ ಅಸಮಾಧಾನವಾಗಿತ್ತು. ಮತ್ತೊಮ್ಮೆ ಅದೇ ಮಾತನಾಡಲಿ, ತಕ್ಕ ಉತ್ತರ ಹೇಳಿ ತಿದ್ದುತ್ತೀನಿ ಎಂದುಕೊಂಡು ದಾರಿ ನೋಡುತ್ತಾ ನಡೆಯತೊಡಗಿದಳು. ಗಾಡಿಯ ಜಾಡು, ನಡುವೆ ಹುಲ್ಲು, ಬಳ್ಳಿ, ಮಣ್ಣುಗಳ ಮೂರಡಿಯ ಪಟ್ಟಿ. ಎರಡು ಕಡೆಗಳಲ್ಲೂ ಗಾಡಿಯ ಚಕ್ರಗಳು ಉರುಳಿ ಮರಳಾದ ಜಾಡು. ಇಬ್ಬರೂ ಒಂದೊಂದು ಕಡೆಯಲ್ಲಿ ನಡೆಯುತ್ತಿದ್ದರು. ಎರಡು ಕಡೆಗೂ ತಂಗಡಿ ಗಿಡಗಳು. ಓಹ್, ಈ ಗಿಡಗಳ ತಲೆಯ ಮೇಲೆಲ್ಲ ಮುಖದ ಹತ್ತಿರ ಸುತ್ತು ಹಾಕುವ ನೊಣಗಳು ಶುರುವಾಗುತ್ತೆ ಎಂಬ ಕಿರಿಕಿರಿಯ ನೆನಪು ಬಂತು. ಅವನು ಮತ್ತೆ ಮಾತನಾಡದೆ ಸುಮ್ಮನೆ ನಡೆಯುತ್ತಿದ್ದರಿಂದ ಅವಳಿಗೆ ಸಿಟ್ಟು ಬಂತು. ಆದರೆ ಅದನ್ನು ಅದುಮಿಕೊಂಡು ಈಗ ಹೇಳದಿದ್ದರೆ ಈ ಅಂಶವನ್ನು ಹೇಳಲು ತಕ್ಕ ಸಂದರ್ಭ ಬರದೇ ಇರಬಹುದು ಎಂದು ಭಾವಿಸಿ ತಾನೇ ಮಾತನಾಡಿದಳು. "ನಾನು ಮೊನ್ನೆಯಿಂದ ನೋಡ್ತಿದ್ದೀನಿ, ನೀವು ನನ್ನನ್ನ ಭಾಭಿ ಅಂತ ಕರೀತಿದ್ದೀರಿ. ಅದು ನಿಮ್ಮ ಸ್ನೇಹ ತೋರಿಸುತ್ತೆ, ಸಮೀಪ ಭಾವ ತೋರಿಸುತ್ತೆ. ನಿಮ್ಮ ಜೊತೆ ಸ್ನೇಹದಿಂದಿರೋದು ನನಗೆ ನಿಜವಾಗಿಯೂ ಸಂತೋಷ. ಆದರೆ ನಿಮ್ಮ ಸ್ನೇಹಕ್ಕೆ ಮೂರನೆಯವರ ಮಧ್ಯವರ್ತಿತನದ ಅಗತ್ಯವಿದೆಯೇ?" ಅವನಿಗೆ ಅವಳ ಮಾತಿನ ಆಶಯ ಅರ್ಥವಾಗಲಿಲ್ಲ. ಅವಳತ್ತ ತಿರುಗಿ ನೋಡಿದ. ಅವನು ನೋಡುತ್ತಾನೆಂದು ನಿರೀಕ್ಷಿಸಿದ್ದ ಅವಳು ಅಷ್ಟರಲ್ಲಿ ಅವನ ಕಡೆ ಕತ್ತು ತಿರುಗಿಸಿದಳು. ಇಬ್ಬರ ದೃಷ್ಟಿಗಳು ಸಂಧಿಸಿದಾಗ ಅವಳೇ ಹೇಳಿದಳು. "ನೀವೇ ಯೋಚಿಸಿ, ಭಾಬಿ ಎಂದರೆ ಅಣ್ಣನ ಹೆಂಡತಿ, ನೀವು ಮೈದುನ, ನಾನು ಅತ್ತಿಗೆ. ಸಮೀಪ ಭಾವಕ್ಕೆ ಇದು ಒಳ್ಳೆಯ ಉದಾಹರಣೆ. ಆದರೆ ನಡುವೆ ರವೀಂದ್ರ ಇರಬೇಕು. ಆ ಕಡೆಗೆ ತಮ್ಮನಾದ ನೀವು, ಈ ಕಡೆಗೆ ಅವರ ಹೆಂಡತಿಯಾದ ನಾನು. ಲಕ್ಷ್ಮಣ ರಾಮರ ಚಿತ್ರಪಟದಲ್ಲಿ ಇರುವ ಹಾಗೆ. ಲಕ್ಷ್ಮಣ ಸೀತೆಯರಿಗೆ ಪರಸ್ಪರ ಸಂವಾದವಿಲ್ಲ. ಅವನು ಅವಳನ್ನು ಸೀತಾ ಎಂದು ಕೂಗುವ ಹಾಗಿಲ್ಲ. ಅವಳು ಅವನನ್ನು ಲಕ್ಷ್ಮಣ ಎನ್ನುವಂತಿಲ್ಲ. ಯಾಕಂದರೆ ಅವರಿಬ್ಬರಿಗೂ ರಾಮನ ಮಧ್ಯವರ್ತಿತನವನ್ನು ಬಿಟ್ಟರೆ ಪರಸ್ಪರ ಅಸ್ತಿತ್ವವಿಲ್ಲ. ಗೊತ್ತಾಯ್ತೆ ನಾನು ಹೇಳಿದ್ದು?" ಅವನಿಗೆ ಏನೋ ಹೊಳೆದಂತಾಯ್ತು. ಎಂದ. "ಹಾಗಾದ್ರೆ ಏನು ಹೊಳೆಯಿತು ಹೇಳಿ" ಎಂದಳು. ಆದರೆ ಹೊಳೆದದ್ದು ಅವನಿಗೆ ಸ್ಪಷ್ಟವಾಗಿರಲಿಲ್ಲ. ಯೋಚಿಸುತ್ತಲೇ ಒಂದು ನಿಮಿಷ ಹೆಜ್ಜೆ ಹಾಕುವ ಹೊತ್ತಿಗೆ ನೊಣಗಳು ಸುತ್ತಿಕೊಂಡವು. ಅವುಗಳ ಜುಯಿಂಗುಡಿತವು ತಂಬೂರಿಯ ಝೇಂಕೃತಿಯ ನೆನಪನ್ನು ತಂದು ಮನಸ್ಸು ಸಂಗೀತದ ಉದಾಹರಣೆಯನ್ನು ಹಿಡಿಯಿತು. ಯಾವ ಎರಡು ಸ್ವರಗಳನ್ನು ಜೊತೆಯಲ್ಲಿರಿಸಿದರೂ ರಾಗದ ಲಕ್ಷಣ ಸ್ಪಷ್ಟವಾಗಿ ಮೂಡುವುದಿಲ್ಲ. ಕನಿಷ್ಠ 3 ಸ್ವರಗಳು ಜೊತೆಗೊಂಡರೆ ಅದು ಇಂಥ ರಾಗಕ್ಕೆ ಸೇರಬಲ್ಲುದು ಎನ್ನಬಹುದು. ಯಾವುದೋ ಒಂದು ಸ್ವರವನ್ನು ಏಕಾಕಿಯಾಗಿ ಮೀಟಿದರೆ ಅದಕ್ಕೆ ವ್ಯಕ್ತಿತ್ವ ಇರುವುದಿಲ್ಲ. ಸಪ್ತಕದ ಚೌಕಟ್ಟಿನೊಳಗದು ಸ್ವರವಾಗುತ್ತದೆ. ಚೌಕಟ್ಟೇ ಇಲ್ಲದಾಗ ಸ್ವರವೆನ್ನಿಸುವುದಿಲ್ಲ, ಸದ್ದಾಗುತ್ತದೆ ಎಂಬ ವಿಚಾರ ಮನಸ್ಸಿನಲ್ಲಿ ಹುಟ್ಟಿತು. ಈ ಸಂಗೀತ ಶಾಸ್ತ್ರದ ವಿಷಯವನ್ನೆಲ್ಲ ಅವಳಿಗೆ ಹೇಳುವುದು ಸೂಕ್ತವಲ್ಲವೆಂಬ ಎಚ್ಚರ ಹುಟ್ಟಿ ಸರಿಯಾಗಿ ಗೊತ್ತಾಗಲಿಲ್ಲ. ರಾಮ, ಸೀತೆ, ಲಕ್ಷ್ಮಣರ ಚಿತ್ರದ ಉದಾಹರಣೆಯನ್ನು ಕೊಟ್ಟಿರಲ್ಲ. ಹೈಸ್ಕೂಲಲ್ಲಿ ಓದುವಾಗ ಯಾವುದೋ ಒಂದು ಸಂಸ್ಕೃತದ ನಾಟಕದ ಒಂದು ಭಾಗವನ್ನು ಪಠ್ಯವಾಗಿ ಇಟ್ಟಿದ್ದರು. ಅದರಲ್ಲಿ ಲಕ್ಷ್ಮಣನು ನಾನು ಸೀತೆಯ ಬೇರೆ ಯಾವ ಆಭರಣವನ್ನು ಗುರುತಿಸಲಾರೆ, ಯಾಕೆಂದರೆ ಎಂದು ನೋಡಿಯೇ ಇಲ್ಲ. ಅವಳ ಕಾಲುಂಗುರವನ್ನು ಮಾತ್ರ ಗುರುತಿಸಬಲ್ಲೆ, ಯಾಕೆಂದರೆ ನಾನು ನೋಡಿದ್ದು ಅವಳ ಪಾದಗಳನ್ನು ಮಾತ್ರ ಅಂತ ಹೇಳುತ್ತಾನೆ. ಬಾಯ್ಪಾಠ ಮಾಡಿದ್ದೆ, ಈಗ ಮರೆತು ಹೋಗಿದೆ. ಈಗ ಜ್ಞಾಪಿಸಿಕೊಂಡರೆ ಅತ್ತಿಗೆ ಮೈದುನರು ಪರದಾ ಪದ್ಧತಿಯನ್ನೇ ಮನಸ್ಸಿನಲ್ಲಿ ಆಚರಿಸುತ್ತಿದ್ದರು ಅನ್ನಿಸುತ್ತೆ. ಆ ಕಾಲದ ರೀತಿಯೇ ಆಗಿತ್ತು ಎಂದ. "ಅದು ಉತ್ತಮ ರೀತಿ ಅಂತೀರಾ?" ಅಷ್ಟರಲ್ಲಿ ತನ್ನ ಮುಖದ ಮುಂದೆ ಜುಯಿ ಗುಟ್ಟುತ್ತಾ ಸುತ್ತುತ್ತಿದ್ದ ನೊಣಗಳನ್ನು ಎಡಗೈಯಲ್ಲಿ ಓಡಿಸಲು ಪ್ರಯತ್ನಿಸುತ್ತಾ ಅವಳು ಕೇಳಿದಳು. "ಅದೊಂದು ರೀತಿಯ ಅತಿಘೋಷ." ನನ್ನ ಮಾತಿನ ಅರ್ಥ ಇಷ್ಟು: ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಇರಬೇಕು. ಅದನ್ನು ಕಡೆಗಣಿಸಿ ಇನ್ನೊಂದು ವ್ಯಕ್ತಿಯನ್ನು ಅವಲಂಬಿಸಿದ ಜೀವಿ ಅನ್ನುವ ಹಾಗೆ ಕಾಣೋದು ನನಗೆ ಇಷ್ಟವಿಲ್ಲ. ಉದಾಹರಣೆಗೆ, ನಾನು ಬೆಂಗಳೂರಿಗೆ ಬಂದ ಮೊದಲನೇ ದಿನ ಮಿಸೆಸ್ ರವೀಂದ್ರ ಅಂತ ಕರೆದಿರಿ. ಅಂದ್ರೆ ರವೀಂದ್ರನನ್ನು ಬಿಟ್ಟು ನನಗೆ ವ್ಯಕ್ತಿತ್ವವಿಲ್ಲ ಮತ್ತು ನನಗೂ ನಿಮಗೂ ಸಂಬಂಧವಿಲ್ಲ. ಆಮೇಲೆ ಬಾಬಿ ಎನ್ನುವುದಕ್ಕೆ ಶುರು ಮಾಡಿದರೆ ಅದರ ಅರ್ಥವೂ ಇಷ್ಟೇ. ನನಗೊಂದು ಹೆಸರಿಲ್ಲ, ಒಂದು ವ್ಯಕ್ತಿತ್ವವಿಲ್ಲ, ಅಲ್ಲವೇ ನಿಮ್ಮ ಧೋರಣೆ? ಈಗ ಅವನಿಗೆ ಅವಳ ಅರ್ಥದ ಹಿನ್ನೆಲೆ ತಿಳಿಯಿತು. ಸ್ತ್ರೀ ವಿಮೋಚನಾ ಧಾಟಿ ಇದು. ಐಐಟಿಯಲ್ಲಿ ಓದುತ್ತಿದ್ದಾಗ, ಆಮೇಲೆ ಐಐಎಂ ದಲ್ಲಿ ಓದುವಾಗ ಕೆಲವು ಸಹಪಾಠಿ ಹುಡುಗಿಯರು ಎಷ್ಟೋ ಸಂದರ್ಭದಲ್ಲಿ ಮಾತು ತೆಗೆದು ಹೀಗೆ ಹುಡುಗರು ತಮ್ಮ ವಿರುದ್ಧ ಭೇದವನ್ನು ಆಚರಿಸುತ್ತಿದ್ದಾರೆ ಎಂಬ ವಾದ ಮಾಡುವುದು ಅವನ ಕಿವಿಗೆ ಬೀಳುತ್ತಿತ್ತು. ಕೆಲವು ಸಲ ಅವನು ಅವರ ಟೀಕೆಯನ್ನು ನೇರವಾಗಿ ಕೇಳಬೇಕಾಗುತ್ತಿತ್ತು. ಆದರೆ ತಾನು ಯಾವ ರೀತಿಯಲ್ಲಿ ಅವರ ವಿರುದ್ಧ ಭೇದ ಮಾಡಿದನೆಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಪರಂಪರಾಗತ ನಂಬಿಕೆಯ ವರ್ತನೆಗಳು ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟಿರುವುದರಿಂದ ನಿಮಗೆ ಅರ್ಥವಾಗುವುದಿಲ್ಲ.
ಅದನ್ನು ಬಿಟ್ಟು ಹೊರಗೆ ಬರದಿದ್ದರೆ ನೀವು ಐಐಟಿಯಲ್ಲಿ ಓದಿ ಏನು ಪ್ರಯೋಜನ ಎನ್ನುತ್ತಿದ್ದರು. ತನ್ನ ಕೆಲವು ಸ್ನೇಹಿತರು ಇಂಥ ಹುಡುಗಿಯರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಗಂಭೀರವಾಗಿ ಪ್ರಯತ್ನಿಸಿದ್ದದ್ದೂ ಉಂಟು. ಆದರೆ ತನ್ನ ಮನಸ್ಸಿಗೆ ಅದಕ್ಕೆಲ್ಲ ವ್ಯವಧಾನವಿರುತ್ತಿರಲಿಲ್ಲ. ಬಿಡುವು ಸಿಕ್ಕಿದರೆ ಸಾಕು, ಬಿಡುವಿಗಿಂತ ಬಿಡುವಿನ ಲಹರಿ ಬಂದರೆ ಸಾಕು. ಸಿತಾರ್ ಹಿಡಿದು ಕ್ಯಾಂಪಸ್ನ ಮೂಲೆಯಲ್ಲಿ ಸರೋವರದ ಹತ್ತಿರ ದೊಡ್ಡ ಬೇವಿನ ಮರದಡಿಯಲ್ಲಿ ಕೂತು ಬಾರಿಸುತ್ತಿದ್ದೆ ಎಂದು ನೆನಪಾಯಿತು. ಆ ನೆನಪಿನಲ್ಲಿ ಮುಳುಗಿ ನಡೆಯುತ್ತಿರುವಾಗ ಅವಳು ಬಾಬಿಯನ್ನು ಕುಡಿದು, ಇನ್ನು ಮೇಲೆ ಏನಂತ ಕರಿತೀರಿ ಎಂದಳು. ಕಾಂತಿಬೇನ್ ಅಂದರೆ ಸ್ನೇಹವೂ ಇರುತ್ತೆ, ಅವನು ತಕ್ಷಣ ಅಂದ. ನೀವು ಅಹಮದಾಬಾದಿನಲ್ಲಿ MBA ಓದಿರೋರು ಅಂತ ನನಗೆ ಗೊತ್ತಿದೆ. ಗುಜರಾತಿಗಳು ಎಲ್ಲ ಹೆಂಗಸರಿಗೂ ಬೇನ್, ಗಂಡಸರಿಗೂ ಭಾಯ್ ಸೇರಿಸೋದು ನೋಡಿ ಕಲಿತಿದ್ದೀರಿ. ಇದು ಒಂದು ರೀತಿಯ ಸಂಬಂಧ ಸೂಚಕ. ಪಾಳೆಗಾರಿಕೆ ಕಾಲದ ಮನೋಭಾವ. ದಿಲ್ಲಿಲಿ ಯಾವ ಹೆಂಗಸರನ್ನಾದರೂ ಬೆನ್‌ಜಿ, ಗಂಡಸರನ್ನ ಬಾಯ್ ಸಾಬ್ ಅನ್ನೋ ಹಾಗೆ. ಇದನ್ನ ಬಿಟ್ಟು ವ್ಯಕ್ತಿಯನ್ನು ವ್ಯಕ್ತಿಯಂತೆ ಯಾಕೆ ಕರಿಬಾರದು? ಬರೀ ಗುಜರಾತ್ ದಿಲ್ಲಿಗಳಲ್ಲ, ಭಾರತದ ಎಲ್ಲಾ ಯುಗಗಳಲ್ಲೂ ಈ ಭಾವ ರೂಢಿಯಲ್ಲಿದೆ. ಪಾಲ್ಕೆರೆಯಲ್ಲಿ ಹೆಂಗಸರನ್ನ ಯಕ್ಕ ಅನ್ನುತ್ತಾರೆ. ಅಂದ್ರೆ ಬಡಿ, ಬಹೀನ್, ತೀರ ಚಿಕ್ಕ ಹುಡುಗಿಯರನ್ನ ತಾಯಿ ಅಂತ ಕೂಗುತ್ತಾರೆ ಎನ್ನುವುದನ್ನು ಮಧ್ಯೆ ತಡೆದು, ಅಂದರೆ ಮಗು ಹೆತ್ತು ತಾಯಿಯಾಗುವುದು ಬಿಟ್ರೆ ನಿನಗೆ ಜೀವನದಲ್ಲಿ ಬೇರೆ ಪಾತ್ರವೇ ಇಲ್ಲ ಅಂತ ಅವಳ ಮನಸ್ಸಿಗೆ ಅರೆದು ತುಂಬ ಪದ್ಧತಿ. ಅವನಿಗೆ ಈ ಟೀಕೆಗೆ ತಕ್ಕ ಉತ್ತರ ಹೊಳೆಯಲಿಲ್ಲ. ಇಂತಹ ಯಾವ ಸಾಮಾಜಿಕ ಚರ್ಚೆಗಳು ಎದ್ದು ನಿಂತಾಗಲೂ ಅವನ ಮನಸ್ಸು ಹೆಚ್ಚು ಹೊತ್ತು ಅವುಗಳಲ್ಲಿ ಮಗ್ನವಾಗುತ್ತಿರಲಿಲ್ಲ. ನಿಮ್ಮನ್ನು ಕಾಂತೀಜಿ ಅಂತೀನಿ ಎಂದ. ಅವಳಿಗೆ ಅದು ಒಪ್ಪಿಗೆಯಾಯಿತು. ಬೋರೆಯ ಏರು ಶುರುವಾಗಿ ಅವಳಿಗೆ ಏದು ಸಿರು ಬರತೊಡಗಿತು. ಮೈಯೆಲ್ಲ ಬೆವರಿ ಒಳವಸ್ತ್ರಗಳು ಅಂಟತೊಡಗಿದಾಗ ಒಂದು ಕಾರಿನಲ್ಲಿ ಬಂದಿದ್ದರೆ ಇವನ ಗೊಡ್ಡು ನಿಯಮಕ್ಕೆ ಏನಾಗುತ್ತಿತ್ತು ಎಂದು ಸಿಟ್ಟು ಬಂತು. ಅವನ ನಿರರ್ಥಕ ನಿಯಮಗಳನ್ನು ಧಿಕ್ಕರಿಸುವ 4 ಮಾತುಗಳನ್ನಾದರೂ ಇವನ ಕೈಯಲ್ಲಿ ಆಡಬೇಕು ಎನಿಸಿತು. ಆದರೆ ಸಂಗೀತದ ಹುಚ್ಚಿಗಾಗಿ ಅಷ್ಟು ದೊಡ್ಡ ಸ್ಥಾನ ಸಂಪಾದನೆಯನ್ನು ಬಿಟ್ಟು ಇದೇ ಹಳ್ಳಿಯ ಶಾಲೆಯಲ್ಲಿ ಊಟ ಮಾಡಿಕೊಂಡು ಬೆಟ್ಟದ ಮೇಲೆ ಸನ್ಯಾಸಿಯ ಹಾಗೆ ಇದ್ದವನು, ಅಲ್ಲದೆ ಈಗ ಅವನ ಜೊತೆಯಲ್ಲಿಯೇ ಅವನಾಶ್ರಮದಲ್ಲಿಯೇ ಅಭ್ಯಾಸ ಮಾಡಿಕೊಳ್ಳುತ್ತಿರುವವನು, ಇವನಿಗೆ ನನ್ನ ಮಾತು ಹಿಡಿಸುವುದಿಲ್ಲ, ನನ್ನ ಅಳಲು ಅರ್ಥವಾಗುವುದಿಲ್ಲ ಎಂಬ ಎಚ್ಚರ ಹುಟ್ಟಿ ಹೊರಗೆ ಚಿಮ್ಮಲು ಸಿದ್ಧವಾಗಿ ನಾಲಿಗೆಯ ತುದಿಯಲ್ಲಿ ನಿಂತಿದ್ದ ಮಾತುಗಳನ್ನು ಒಳಗೆಳೆದುಕೊಂಡಳು. ಸುಸ್ತಾದರೆ ಅಲ್ಲಿ ಮುಂದೆ ನೋಡಿ ಕಾಣುತ್ತೆ, ಆ ಮರದ ಅಡಿಯಲ್ಲೊಂದು ಬಂಡೆ ಇದೆ, ಅದರ ಮೇಲೆ ತುಸು ಹೊತ್ತು ಕೂತು ಸುಧಾರಿಸಿಕೊಂಡು ಮುಂದೆ ಹೋಗೋಣ ಎಂದು ಅವನು ಉಪಚಾರ ಹೇಳಿದ. ನಿಮಗೆ ಸುಸ್ತಾಗುತ್ತಿದ್ದರೂ ಅವಳು ಬೇಡ, ನಿಜವಾಗಿ ಸುಸ್ತಾಗುತ್ತಿದ್ದರೂ ಬೇಡ, ನಡೆದು ಹೋಗೋಣ ಎನ್ನುತ್ತಾ ತಲೆಗೆ ಸುತ್ತ ತಿರುಗುವ ನೊಣಗಳನ್ನು ಓಡಿಸಲು ಕೈ ಬೀಸಿದಳು. ಅವಳು ಈಗ ದೆಹಲಿಯಲ್ಲಿ ಇದ್ದುಕೊಂಡು ತನ್ನದೇ ಉದ್ಯಮ ನಡೆಸುತ್ತಿದ್ದಾಳೆ. ಬೆಂಗಳೂರಿನಲ್ಲಿ ಗಂಡನ ಸಂಗಡ ಇಲ್ಲ ಎನ್ನುವುದು ಅಣ್ಣಯ್ಯನಿಗೆ ಗೊತ್ತಿದ್ದರೂ ತಮಗೆ ಏನೂ ಗೊತ್ತಿಲ್ಲದವರಂತೆ, ಆ ವಿಷಯಕ್ಕೂ ತಮಗೂ ಏನೂ ಸಂಬಂಧವಿಲ್ಲವೆನ್ನುವಂತೆ, ಆದರೆ ಸೌಜನ್ಯದಲ್ಲಿ ಸ್ವಲ್ಪವೂ ಊನವಾಗದಂತೆ ಮಾತನಾಡಿಸಿದರು. ತುಂಬ ಬಿಸಿಲು, ಒಂದು ಕಾಗದ ಹಾಕಿದ್ದರೆ ಬಿದರಳ್ಳಿಗೆ ತಾವಕ್ಕೆ ಗಾಡಿ ಕಳಿಸ್ತಿದ್ದೆವು ಎಂದು ಉಪಚಾರ ಹೇಳಿದರು. ಕೈ ತೊಳ್ಕೊಳ್ಳಿ, ಮೊದಲು ಊಟ ಮಾಡಿ, ಈ ಕೋಣೆಗೆ ಬನ್ನಿ, ಇದು ನಿಮ್ಮದು ಎಂದು ತಾವೇ ಬಾಗಿಲು ತೆಗೆದು ಚಾಪೆ ಹಾಸಿಕೊಟ್ಟರು. ಅವಳ ಊಟ ಮುಗಿಯುವ ಹೊತ್ತಿಗೆ ಶಾಲೆಯ ಗಂಟೆಯಾಯಿತು. ಅವರೇ ಅನೂಪನಿಗೆ ಹೇಳಿ ಕಳಿಸಿದ ಮೇಲೆ ತಮ್ಮ ಕೋಣೆಯಲ್ಲಿದ್ದ ಹೊನ್ನತ್ತಿಯೊಡನೆ ಮಾತನಾಡಲು ಹೋದರು. ಅಲ್ಲಿಗೆ ಬಂದು ನೋಡುವ ತನಕ ಅಮ್ಮ ಬಂದಿದ್ದಾಳೆಂಬ ಕಲ್ಪನೆಯೇ ಇಲ್ಲದಿದ್ದ ಅನೂಪ ನೋಡಿದ ತಕ್ಷಣ ಖುಷಿಯಾದ. ನೀನು ದೆಲ್ಲಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೀಯಂತೆ, ಹಾಗಾದ್ರೆ ಬೆಂಗಳೂರಿಗೆ ಬರೋದೇ ಇಲ್ವಾ ಎಂದ. ಈಗ ಬೆಂಗಳೂರಿನಿಂದಲೇ ಇಲ್ಲಿಗೆ ಬಂದದ್ದು, ಬರೋಲ್ಲ ಅಂತ ಯಾರು ಹೇಳಿದ್ರು ಎನ್ನುವಾಗ ಅವಳಿಗೆ ಸ್ವಸಮರ್ಥನೆ ಮಾಡಿಕೊಳ್ಳುವ ಅಗತ್ಯ ಕಂಡಿತು. ಇನ್ನು ಏನೇನೋ ಕೇಳುತ್ತಾನೆಯೋ, ತಾನು ಅದಕ್ಕೆಲ್ಲ ಸಮರ್ಥನೆ ಮಾಡಿಸಿಕೊಂಡೇ ಉತ್ತರಿಸಬೇಕು ಎಂಬ ಅಂಜಿಕೆ ಅವಳಲ್ಲಿ ಹುಟ್ಟಿತು. ಆದರೆ ಅವನು ಆ ಮಾತನ್ನು ಮುಂದುವರಿಸದೆ, ಹೊನ್ನತ್ತಿ ಮಾಸ್ಟರ್ಗೆ ನಾನು ಕಟ್ಟಿದ ಸಂಗೀತ ಶಾಲೆಯನ್ನು ನೋಡಿದೀಯಾ ಎಂದಳು. ನೀನು ಕಟ್ಟಿದೆ ಅಂತ ಹೇಳಿದ್ರು, ನೋಡಿಲ್ಲ, ಬಾ ತೋರಿಸ್ತೀನಿ ಎಂದು ಹೊರಟ. ಅವಳು ಅನುಸರಿಸಿದಳು. ಚೆನ್ನಾಗಿ ಫಲಕ್ಕೆ ಬಂದಿದ್ದ ತೆಂಗಿನ ಮರಗಳ ನಡುವೆ ಹಾಯ್ದು ಆ ಕಡೆಗಿದ್ದ ಕಟ್ಟೆಯ ಹತ್ತಿರಕ್ಕೆ ಕರೆದೊಯ್ಯುವಾಗ ಆ ಕಟ್ಟಡದ ಯೋಜನೆಯಿಂದ ಕಟ್ಟಿ ಮುಗಿಸಿರುವವರೆಗೆ ಹೇಗೆ ಎಲ್ಲವೂ ತನ್ನ ಕಲ್ಪನೆ, ಬುದ್ಧಿ, ಶ್ರಮ, ಮೇಲ್ವಿಚಾರಣಿಕೆಯಲ್ಲಿ ನಡೆಯಿತು ಎಂಬ ವಿವರಗಳನ್ನು ಹೇಳಿಕೊಂಡು ನಡೆದ. ಇಡೀ ಕಟ್ಟಡವನ್ನು ತಾನು 3 ವಾರಗಳಲ್ಲಿ ಕಟ್ಟಿ ಮುಗಿಸಿದುದನ್ನು ಹೆಮ್ಮೆಯಿಂದ ಹೇಳಿದ. ಅವನು ಹೇಳಿದ ಎಲ್ಲ ಅಂಶಗಳನ್ನು ಹೊನ್ನತ್ತಿ ಬೆಂಗಳೂರಿನಲ್ಲೇ ಹೇಳಿದ್ದರಿಂದ ಅವಳಿಗೆ ಮಗನ ಮಾತಿನಲ್ಲಿ ನಂಬಿಕೆ ಬಂತು. ಬಾಗಿಲು ಹಾಕಿ ಹೊರಗಿನಿಂದ ಚಿಲಕ ಹಾಕಿತು. ಬೀಗವಿರಲಿಲ್ಲ. ಮುಂಭಾಗದಲ್ಲಿ 10 ಅಡಿ ಅಗಲಕ್ಕೆ ಬೇಲಿ ಹಾಕಿ ಹೂವಿನ ಗಿಡಗಳನ್ನು ನೆಟ್ಟಿದ್ದರು. ಅನುಪ ಬಾಗಿಲು ತೆಗೆದು ತಾನು ಹೇಗೆ ಹೊನ್ನತ್ತಿ ಮಾಸ್ಟರ್ ಅಭ್ಯಾಸಕ್ಕೆ ಕೂರಲು ಮತ್ತು ರಾತ್ರಿ ಮಲಗಲು ಈ ಜಗುಲಿ ಕಲ್ಪನೆ ಮಾಡಿದೆ ಎಂಬುದನ್ನು ವಿವರಿಸಿದ. ಒಳಗಿನ ನೆಲ, ನಯವಾದ ಗಾರೆಯನ್ನು ಅವಳು ಕುತೂಹಲದಿಂದ ಪರೀಕ್ಷಿಸಿದಳು. ಹಳ್ಳಿಯ ಕಟ್ಟಡವಾದರೂ ತನ್ನ ಮಗ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಟ್ಟಿದ್ದಾನೆ ಎಂಬ ಹೆಮ್ಮೆ ತುಂಬಿ ಬಂದು ಪಕ್ಕದಲ್ಲಿ ಅವನ ಭುಜವನ್ನು ಬಳಸಿ ಬಿಗಿಯಾಗಿ ತಬ್ಬಿ, ತುಂಬ ಜಾಣ ನೀನು ಎಂದಳು. ಅವನ ಅಂತಃಕರಣ ತಟ್ಟಿದಂತಾಗಿ ಅಮ್ಮನ ಮೇಲೆ ಪ್ರೀತಿ ಉಕ್ಕಿ ಬಂತು. ತಾನು ದಿಲ್ಲಿಯಲ್ಲಿ ಫ್ಯಾಕ್ಟರಿಗಾಗಿ ಕಟ್ಟಿಸಿದ ಕಟ್ಟಡದ ನೆನಪು ಅವಳಿಗೆ ಬಂತು. ಅಗತ್ಯ ಬಿದ್ದರೆ ಮೇಲಿನ ಅಂತಸ್ತುಗಳನ್ನು ಕಟ್ಟಲು ಇರಲಿ ಎಂದು ಗಟ್ಟಿಯಾದ ತಳಹದಿ ತೆಗೆದು ಕಬ್ಬಿಣ ಕಾಂಕ್ರೀಟ್ ಕಂಬಗಳನ್ನು ಕೊಟ್ಟಿರುವುದನ್ನು ಬಿಟ್ಟರೆ ಅದು ಹೀಗೆಯೇ ತುಂಬ ಸರಳವಾದ ಕಟ್ಟಡ. ಕಟ್ಟುವಾಗ ತನ್ನ ಅಗತ್ಯವಿಲ್ಲದಿದ್ದರೂ ತಾನು ದಿನವೂ ಹೋಗಿ ನೋಡುತ್ತಿದ್ದೆ. ಈಗ ತಮ್ಮ ಕಂಪನಿ ತಿಂಗಳಿಗೆ 4,000 ಬಾಡಿಗೆ ಕೊಡುತ್ತಿದೆ. ಹೊರಗಿನ ಯಾರಿಗಾದರೂ ಕೊಟ್ಟರೆ ಇವತ್ತು ಅದರ 2ರಷ್ಟು ಸಿಕ್ಕುತ್ತೆ.
ಮೇಲೆ ಇಷ್ಟೇ ಜಾಗದ 3 ಅಂತಸ್ತುಗಳನ್ನು ಕಟ್ಟಿಸಿ ಉದ್ಯಮಿಗಳಿಗೆ ಬಾಡಿಗೆ ಅಥವಾ ನಮ್ಮ ಕಂಪನಿಯನ್ನು ವಿಸ್ತರಿಸಿದರೆ ಆಗುತ್ತೆ ಎಂಬ ಚಿತ್ರಗಳು ಮನಸ್ಸಿನಲ್ಲಿ ಮೂಡಿ ತಿರುಗಿ ಮಗನ ಮುಖ ನೋಡಿದಳು. ಹಿಡಿದ ಕೆಲಸವನ್ನು ಒಂದೇ ಉಸಿರಿನಲ್ಲಿ ಮಾಡಿ ಮುಗಿಸುವ ಚೈತನ್ಯ ಮತ್ತು ದೃಢ ನಿರ್ಧಾರಗಳು ಅವನ ಮುಖದಲ್ಲಿ ಸೂಸುತ್ತಿದ್ದವು. ಇವನೊಬ್ಬ ಉದ್ಯಮಿ ಆಗಬೇಕು. ದೊಡ್ಡ ಕೈಗಾರಿಕೆ ಆರಂಭಿಸಬೇಕು. 30-40 ವರ್ಷದಲ್ಲಿ ಟಾಟಾ, ಬಿರ್ಲಾಗಳನ್ನು ಹಿಂದೆ ಹಾಕಿ ಬೆಳೆಯುವ ಶಕ್ತಿ ಇದೆ ನನ್ನ ಮಗುವಿಗೆ ಎನ್ನಿಸಿತು. 16 ವರ್ಷ. ನನಗಿಂತ 2 ಅಂಗುಲ ಎತ್ತರ ಬೆಳೆದಿದ್ದಾನೆ. ಮತ್ತೊಮ್ಮೆ ಅವನ ಭುಜವನ್ನು ಬಿಗಿಯಾಗಿ ಅಪ್ಪಿ, "ಮರಿ, ಎಷ್ಟು ಜಾಣ ನೀನು. ನನಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ ನೀನ್ ನನ್ನ ಮಗ ಅಂತ. ನೀನು ಮುಂದೆ ಏನಾಗ್ಬೇಕು ಅಂತಿದ್ದೀಯಾ?" "ಇಂಜಿನಿಯರ್." ಅವಳಿಗೆ ಹಿಗ್ಗುಂಟಾಯಿತು. ತನ್ನ ಅಜ್ಜ, ಸೋದರ ಮಾವಂದಿರ ಮಾದರಿ ಮಗನ ಮನಸ್ಸಿನಲ್ಲಿದೆ. ಇವನು ನಮ್ಮ ಕಡೆಯ ಹುಟ್ಟು ಎಂದು ಅರ್ಥ ಮಾಡಿಕೊಂಡಳು. "ಯಾಕೆ ಇಂಜಿನಿಯರ್ ಆಗ್ಬೇಕು ಅಂತ ಇದ್ದಿ?" "ಅಮ್ಮ, ಈ ದೇಶವನ್ನು ಬದಲಾವಣೆ ಮಾಡೋರು ಇಂಜಿನಿಯರೇ. ಎಷ್ಟೊಂದು ಮಳೆ ನೀರು ದಂಡವಾಗಿ ಹರಿದು ಸಮುದ್ರಕ್ಕೆ ಹೋಗ್ತಿದೆ. ಮಲೆನಾಡಿನ ಎಷ್ಟು ಹೊಳೆ ಜರಿಗಳ ನೀರು ಎತ್ತರದಿಂದ ಧುಮುಕಿ ಅವುಗಳ ಶಕ್ತಿ ನಿರುಪಯೋಗವಾಗಿ ಹಾಳಾಗ್ತಿದೆ. ಎಷ್ಟು ಕಡೆ ಭೂಮಿ ಆಳದಲ್ಲಿ ನೀರಿದ್ದು ಜನ ಕುಡಿಯೋಕೆ ಆರಂಭಕ್ಕೆ ನೀರಿಲ್ಲದೆ ಬರ ಇದೆ. ನಮ್ಮ ಜೋಗಿಗುಡ್ಡದ ಹಾಗೆ ಎಷ್ಟು ಕಡೆ ಕಬ್ಬಿಣದ ಅದುರು ತುಂಬಿದೆ. ಕನ್ನಂಬಾಡಿಯಂತಹ ಅಣೆಕಟ್ಟು, ಶರಾವತಿಯಂತಹ ಜಲ ವಿದ್ಯುತ್ ಉತ್ಪಾದನೆ, ಭದ್ರಾವತಿಯಂತಹ ಕಬ್ಬಿಣದ ಕಾರ್ಖಾನೆ, ಹಾಗೆಯೇ ವಾಸಕ್ಕೆ ಮನೆ ಇಲ್ಲದವರಿಗೆ ಅಗ್ಗದಲ್ಲಿ ಅನುಕೂಲವಾಗುವ ಮನೆಗಳು, ಇವೆಲ್ಲ ಮಾಡಿದರೆ ತಾನೇ ಜನಸೇವೆಯಾಗುವುದು. ಎಂಜಿನಿಯರ್ ಅಲ್ಲದೆ ಖಾಲಿ BA, MBA, MA ಓದುದವರಿಗೆ ಇದೆಲ್ಲ ಮಾಡಕ್ಕಾಗುತ್ತೆಯೇ? ಅಮ್ಮ, ನಾನು ವಿಶ್ವೇಶ್ವರಯ್ಯನವರಾಗ ಆಗ್ತೀನಿ." "ಯಾರು ವಿಶ್ವೇಶ್ವರಯ್ಯ ಅಂದ್ರೆ?" ಎಲ್ಲೋ ಕೇಳಿದ ನೆನಪು ಬಂದು ಅದು ಖಚಿತವಾಗಿ ತಿಳಿಯದೆ, ತಾವು ಪಾಟ್ನಾದಲ್ಲಿದ್ದಾಗ ರೈಲ್ವೆ ಇಲಾಖೆಯಲ್ಲೊಬ್ಬರು ವಿಶ್ವೇಶ್ವರಯ್ಯ ಅಂತ ಇದ್ರು. ಅವರು ಇಂಜಿನಿಯರೇ? ಇವನು ಹೇಳ್ತಿರೋದು ಅವರಿರ್ಲಿಕ್ಕಿಲ್ಲ ಎಂದ ನೆನಪನ್ನು ಕೆದಕಿಕೊಳ್ಳುತ್ತಿರುವಾಗ, "ವಿಶ್ವೇಶ್ವರಯ್ಯನವರು ಅಂದ್ರೆ ಯಾರು ಅಂತ ಗೊತ್ತಿಲ್ವೇ? ಆಧುನಿಕ ಕರ್ನಾಟಕದ ತಂದೆ. ಬೊಂಬಾಯಿ, ಹೈದರಾಬಾದ್, ಕರಾಚಿ ಇಲ್ಲೆಲ್ಲ ಅವರು ಕುಡಿಯುವ ನೀರಿಗೆ ಪ್ಲಾನ್ ಮಾಡಿಸಿಕೊಟ್ಟದ್ದು. ಅವರ ಜೀವನ ಚರಿತ್ರೆನ ಓದಿದ್ದೀನಿ. ದೊಡ್ಡಪ್ಪ ಕೊಟ್ಟು ಓದಿಸಿದ್ರು. ಅದನ್ನು ಓದೋ ತನಕ ನಾನು 1 ಕಾಸು ಸಂಬಳ ತಗೊಳ್ಳದೆ ಕೆಲಸ ಮಾಡಬೇಕು ಅಂತಿದ್ದೆ. ಆಮೇಲೆ ದೊಡ್ಡಪ್ಪನನ್ನೇ ಕೇಳಿದೆ. ಏನಂತಾರೆ ಗೊತ್ತಾ? ಸಂಬಳ ತಕೊಂಡ್ರೆ ತಪ್ಪಿಲ್ಲ, ವಿಶ್ವೇಶ್ವರಯ್ಯನವರು ತಗೋತಿದ್ರು. ಆದ್ರೆ 24 ಗಂಟೆಯೂ ಕೆಲಸದಲ್ಲೇ ಮನಸ್ಸಿಟ್ಟು 1 ಕಾಸು ಲಂಚ, ರುಷುವತ್ತು ಮುಟ್ಟದೆ ನಮ್ಮ ಸಂಬಳದಲ್ಲಿ ಮಾತ್ರ ಜೀವನ ಮಾಡಬೇಕು. ವಿಶ್ವೇಶ್ವರಯ್ಯನವರು ಟೂರ್ ಹೋದಾಗ ಸರ್ಕಾರಿ ಕೆಲಸ ಮಾಡೋಕೆ ಸರ್ಕಾರದ ಮೊಂಬತ್ತಿ ಉರಿಸುತ್ತಿದ್ದರಂತೆ. ಅದು ಮುಗಿದ ಮೇಲೆ ಮಲಗುವ ಮುಂಚೆ ನಮ್ಮ ಸ್ವಂತ ಜ್ಞಾನಾರ್ಜನೆಗೆ ಬೇರೆ ಪುಸ್ತಕ ಓದುವಾಗ ಸ್ವಂತ ಖರ್ಚಿನಿಂದ ಕೊಂಡುಕೊಂಡಿದ್ದ ಬೇರೆ ಮೊಂಬತ್ತಿ ಹತ್ತಿಸಿ ಸರ್ಕಾರದ ಮೊಂಬತ್ತಿಯನ್ನು ಆರಿಸಿ ಬಿಡ್ತಿದ್ರಂತೆ. ಹಾಗಂತ ಇದೆ ಅವರ ಜೀವನ ಚರಿತ್ರೆಯಲ್ಲಿ. ನಿಂಗೆ ಕೊಡಿಸ್ತೀನಿ, ನೀನು ಓದು." ಅವನ ಈ ಅನಂತರದ ಮಾತುಗಳು ಅವಳ ಬುದ್ಧಿಗೆ ಹೋಗಲಿಲ್ಲ. ಆದರೆ ಮನಸ್ಸಿಗೆ ನೆಮ್ಮದಿ ಬಂದಿತ್ತು. ಈ ಗಾಂಧಿ ಸನ್ಯಾಸಿಯ ಶಾಲೆಗೆ ಸೇರಿಸಿ ಸನ್ಯಾಸಿ ಆದರ್ಶಗಳನ್ನು ತಲೆಗೆ ತುಂಬಿ ಮುಂದೆ ತನ್ನ ಮಗನು ಎಲ್ಲಿ ಇಂಥ ಸನ್ಯಾಸಿಯೇ ಆಗಿಬಿಡುತ್ತಾನೋ ಎಂದು ಅವಳನ್ನು ಇಷ್ಟು ದಿನವೂ ಕಾಡುತ್ತಿದ್ದ ಆತಂಕ ತುಸು ನಿವೃತ್ತಿ ಆಯಿತು. ಏನಾದರೂ ಇರಲಿ, ಇಂಜಿನಿಯರ್ ಆಗಬೇಕೆಂಬ ಆಕಾಂಕ್ಷೆ ಮನಸ್ಸಿನಲ್ಲಿ ಹುಟ್ಟಿದೆಯಲ್ಲ, ಅಷ್ಟು ಸಾಕು ಎಂದು ತೃಪ್ತಿ ಪಟ್ಟುಕೊಂಡಳು. ಇವನು ಹೇಳುವ ಆ ವಿಶ್ವೇಶ್ವರಯ್ಯನಂತ ಇಂಜಿನಿಯರೇ ಇರಲಿ, ಸ್ವಲ್ಪ ಮೇಲುಪಚಾರವನ್ನು ಸ್ವೀಕರಿಸುವ ಇಂಜಿನಿಯರೇ ಆಗಲಿ, ಗಟ್ಟಿಯಾದ ಕೆಲಸ ಮಾಡಿಸುವುದು ಮುಖ್ಯ. ಈಗಲೂ ತನ್ನ ತಂದೆ RS ಮೂರ್ತಿ ಮಾಡಿಸಿದ ಕೆಲಸ ಗುಣಮಟ್ಟಕ್ಕೆ ಒಂದು ಮಾದರಿ ಅಂತ ದುರ್ಗಾಪುರ, ಭೋಪಾಲ್, ಕಾನ್ಪುರ ಎಲ್ಲ ಕಡೆ ಹೇಳುವುದಿಲ್ಲವೇ? ಆ ಹೆಸರಿನಿಂದ ತಾನೇ ಡೆಹರಾಡೂನಿಗೆ ಕರೆಸಿಕೊಂಡದ್ದು ಈ ವಯಸ್ಸಿನಲ್ಲೂ. ತಾನು ತಿನ್ನ ಪರರಿಗೂ ಬಿಡ ಅನ್ನುವಂತ ಅನ್ನಕಂಟಕನಾದರೆ ಕೆಲಸ ಮಾಡುವ ಉತ್ಸಾಹ ಪ್ರೋತ್ಸಾಹಗಳು ಎಲ್ಲಿಂದ ಬರಬೇಕು? ಕಷ್ಟಪಟ್ಟು ಬುದ್ಧಿ ಉಪಯೋಗಿಸಿ ಬಿಸಿಲು ಮಳೆಗಳಲ್ಲೆಲ್ಲ ತಿರುಗಿ ಮೇಲ್ವಿಚಾರಣೆ ಮಾಡುವ ಇಂಜಿನಿಯರ್ ಒಂದು ಮಿತಿಯ ಪರ್ಸೆಂಟೇಜ್ ತಿಂದರೆ ತಪ್ಪಿಲ್ಲ. ಆದರೆ ದಿಲ್ಲಿಯ ಸಚಿವಾಲಯಗಳಲ್ಲಿ ಒಂದೊಂದು ಲೈಸೆನ್ಸು, ಒಂದೊಂದು ಕ್ಲಿಯರೆನ್ಸಿಗೂ ತಿನ್ನುವ ಸಾವಿರ ಲಕ್ಷಗಳಂತೂ ಅನ್ಯಾಯವೇ. ಇದು ಹೋಗಬೇಕು ಎಂಬ ತುಲನೆ ಮನಸ್ಸಿಗೆ ಬಂದು ಪಹೆಲನ ಜ್ಞಾಪಕವಾಯಿತು. ತಕ್ಷಣ ತಾನು ಊರಿಗೆ ಹೋದ ರಾತ್ರಿ ತಾನೇ ಮೇಲೆ ಬಿದ್ದು ಆಕ್ರಮಿಸಿದ್ದರಿಂದ ಪ್ರಚೋದಿತನಾಗಿ ನನ್ನಿಂದ ತಾನು ಮುಟ್ಟಿಸಿಕೊಂಡನೇ ಹೊರತು ಅನಂತರ ತಾನು ತನ್ನನ್ನು ಮುಟ್ಟಲಿಲ್ಲ ಎಂದು ನೆನಪು ಬಂತು. ಇದು ನನ್ನ ಮಾತನ್ನು ಮೀರಿ ದಿಲ್ಲಿಯಲ್ಲಿ ಉಳಿದಳೆಂಬ ಇನ್ನೂ ಶಾಂತವಾಗದ ಕೋಪಕ್ಕೋ ಅಥವಾ ಹೇಗೆ ಗೊತ್ತಾಗಬೇಕು? ಕೇಳುವವರಾರು ಎಂಬ ಸಂಶಯಗಳ ತೊಡಕು ಹುಟ್ಟಿ ಮನಸ್ಸು ಮಂಕಾಯಿತು. ಮಗನ ಮುಖವನ್ನು ನೋಡುವುದಕ್ಕೂ ಕೂಡ ಮುಜುಗರವೆನಿಸತೊಡಗಿತು. ಅಷ್ಟರಲ್ಲಿ ಯಾರೋ ಬಾಗಿಲಿನ ಹತ್ತಿರ ಬಂದ ನೆರಳಾಯಿತು. ಚಪ್ಪಲಿ ಇರಲಿ, ಹೆಜ್ಜೆಯ ಸಪ್ಪಳವು ಇಲ್ಲದ ಮೆದುನಡಿಗೆ. ಇಬ್ಬರು ತಿರುಗಿ ನೋಡಿದರೆ ಸುಮಾರು 30 ವಯಸ್ಸಿನ ಅಣ್ಣಯ್ಯನಂತದೇ ವೇಷದ ಬಿಳಿ ಖಾದಿ ಲುಂಗಿ, ಬಿಳಿ ಖಾದಿ ಜುಬ್ಬ, ನುಣ್ಣಗೆ ಬೋಳಿಸಿದ ತಲೆಯ ಒಳಸರಿದ ವ್ಯಕ್ತಿ, ಆ ಒಳಸರಿದ ದೃಷ್ಟಿಯ ವ್ಯಕ್ತಿ. ಅನೂಪ ತಕ್ಷಣ, "ಸರ್, ನಮ್ಮ ತಾಯಿ ಇವರು, ನನ್ನ ನೋಡಕ್ ಬಂದಿದ್ದಾರೆ" ಎಂದು ಪರಿಚಯ ಹೇಳಿದ. ಅವರು, "ನಮಸ್ಕಾರ ತಾಯಿ" ಎಂದು ತಾವೇ ಮಗನೆಂಬಂತೆ ತಲೆಬಾಗಿ ಅವಳ ಪಾದಗಳಲ್ಲಿ ದೃಷ್ಟಿಯನ್ನು ಸಂಧಿಸಿ ಕೈ ಮುಗಿದು ನಿಂತರು. ಪರಿಚಯ ಮಾಡಿಸಿದಾಗ ಆಡುವ ಯಾವ ಉಭಯ ಕುಶಲೋಪರಿಯೂ ಅವಳಿಗೆ ಹೊಳೆಯದಂತಾಯ್ತು. ಅವರು ನಿಂತ ನಿಲುವು, ಈಗ ಇಲ್ಲಿಂದ ಹೊರಗೆ ಹೋಗಬೇಕು ಎನ್ನುವಂತೆ ಅನೂಪ ಸಪ್ಪೆ ಸನ್ನೆ ಮಾಡಿ ಮುಂದೆ ನಡೆದ. ಅವಳು ಅವನನ್ನ ಅನುಸರಿಸಿದಳು. ಹೊರಗೆ ಬಂದು ಅವಳು ಚಪ್ಪಲಿ ಮೆಟ್ಟಿ ಇಬ್ಬರು 20 ಹೆಜ್ಜೆ ನಡೆಯುವಷ್ಟರಲ್ಲಿ ಅವರ ಒಳಗಿನಿಂದ ಬಾಗಿಲು ಹಾಕಿಕೊಂಡು ಮೃದು ಸಪ್ಪಳ ಕೇಳಿಸಿತು. ಇನ್ನೂ 10 ಹೆಜ್ಜೆ ಮುಂದೆ ಹೋದರು. ನಂತರ ಅನೂಪ ತಗ್ಗಿದ ಧ್ವನಿಯಲ್ಲಿ, "ರಾಮಚಂದ್ರಯ್ಯನವರು ಅಂತ ನಮ್ಮ ಮಿನಿಸ್ಟ್ರು
ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಸಂಬಳ ತಗೊಳಲ್ಲ. ಶಾಲೆ ಪಾಠವಾದ ಮೇಲೆ ತಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡು ಧ್ಯಾನ ಮಾಡ್ತಾರೆ. ರಮಣ ಮಹರ್ಷಿಗಳು ಒಬ್ರು ಶಿಷ್ಯರು ಇವರಿಗೆ ಧ್ಯಾನ ಮಾಡೋದು ಹೇಳಿಕೊಟ್ರಂತೆ. ಹೊನ್ನತಿ ಮಾಸ್ಟರ್‌ಗೆ ಅಂತ ಇದನ್ನ ಕಟ್ಟಿದ್ನಲ್ಲ, ಮಾಸ್ಟರ್ ಇಲ್ಲಿಂದ ಬೆಂಗಳೂರಿಗೆ ಹೋದ್ಮೇಲೆ ಇದು ಖಾಲಿ ಇತ್ತು. ರಾಮಚಂದ್ರಯ್ಯನವರು ಇಲ್ಲಿಗೆ ಬಂದ್ರು. ಬಾಗಿಲಿಗೆ ಯಾವತ್ತೂ ಬೀಗ ಹಾಕೋಲ್ಲ. ಮನೆಗೆ ಬಾಗಿಲೇ ಇರಬಾರದು ಅಂತ ಕ್ಲಾಸ್‌ನಲ್ಲೂ ಹೇಳ್ತಾರೆ. ಬಾಗಿಲು ಅಂದ್ರೆ ಏನು? ಹೊರಗಿನವರು ನುಗ್ಗಿ ಮನೆಯಲ್ಲಿರೋದ ಹೊತ್ಕೊಂಡು ಹೋಗದೆ ಇರ್ಲಿ ಅಂತ. ಬಾಕಿಯವರಿಗೆ ಇಲ್ಲದ್ದನ್ನು ತಾವು ಇಟ್ಕೊಳ್ಳದೇ ಇದ್ರೆ ಬಾಗಿಲಿನ ಅಗತ್ಯವೇ ಇಲ್ಲ. ಹಾಗೇ ಇರಬೇಕು ಅಂತಾರೆ. ಒಳಗೆ ಎಡಗಡೆ ಗೋಡೆಗೆ ಒಂದು ಹುರಿ ಕಟ್ಟಿತ್ತು ನೋಡಿದ್ಯಾ? ಅದ್ರ ಮೇಲೆ ಒಂದು ಲುಂಗಿ, ಒಂದು ಜುಬ್ಬ ಒಣಗಾಕಿತ್ತಲ್ಲ, ಅಷ್ಟೇ ಅವ್ರ ಬಟ್ಟೆ. ಬೆಳಿಗ್ಗೆ ಸ್ನಾನ ಮಾಡಿದಾಗ ಒಗೆದು ಹಾಕುತ್ತಾರೆ. ಎದುರಿನ ಗಾರೆ ಜಗಲಿನಲ್ಲಿ ಮೇಲಿರೋ ಈಚಲ ಚಾಪೆ, ಕಂಬಳಿ ರಾತ್ರಿ ಮಲಗೋಕೆ. ಕಾಡು ಪ್ರಾಣಿಗಳು ನುಗ್ಗದೇ ಇರ್ಲಿ ಅಂತ ಬಾಗಿಲು ಮುಚ್ಚಿ ಚಿಲ್ಕ ಹಾಕುತ್ತಾರೆ. ಮನುಷ್ಯರು ಕದಿದೇ ಇರ್ಲಿ ಅಂತ ಅಲ್ಲ. ಅವ್ರು ರಾತ್ರಿ ಪೂರ್ತಿ ನಿದ್ದೆ ಮಾಡೋದೇ ಇಲ್ವಂತೆ. ಆ ಜಗಲಿ ಮೇಲೆ ಕೂತು ಧ್ಯಾನ ಮಾಡ್ತಿರ್ತಾರೆ. ಉನ್ನತಿ ಮಾಸ್ಟ್ರು ಇದ್ದಾಗ ಅದೇ ಜಗಲಿ ಮೇಲೆ ಕೂತ್ಕೊಂಡು ಮಧ್ಯರಾತ್ರಿ ಕಳೆಯೋ ತನಕ ಸಿತಾರ್ ಬಾರ್ಸ್ಕೊತಾ ಇದ್ರು. ಈಗ ಅಲ್ಲಿ ಇವರು ಮಧ್ಯರಾತ್ರಿ ಕಳೆಯೋ ತನಕ ಧ್ಯಾನ ಮಾಡ್ತಾರೆ. ಅವಳು ಅವರ ಅವರ ಒಳತರಿದ ಕಣ್ಣುಗಳನ್ನು ಜ್ಞಾಪಿಸಿಕೊಂಡಳು. ಕಣ್ಣುಗಳು ತೆರೆದಿದ್ದರೂ ಆತ ಹೊರಗೆ ನೋಡುವುದೇ ಇಲ್ಲ ಅನ್ನಿಸಿತು. ನತಿಯೂ ಅಷ್ಟೇ. ಸಿತಾರ್ ಬಾರಿಸಿಕೊಳ್ಳುತ್ತಿರುವಾಗ ಕಣ್ಣುಗಳು ವಾದ್ಯದ ಮೇಲಿರುವಂತೆ ಕಾಣಿಸಿದರೂ ಆತನ ದೃಷ್ಟಿ ಒಳತೆರೆದಿರುತ್ತದೆ. ಅರೆ ನಿಮೀಲಿತ ಸ್ಥಿತಿಯೇ ಹೆಚ್ಚು. ಎಷ್ಟೋ ಸಲ ಪೂರ್ತಿ ಕಣ್ಣು ಮುಚ್ಚಿರುತ್ತಾರೆ ಎಂಬ ಹೋಲಿಕೆ ಕಾಣಿಸಿತು. ಎದುರಿಗೆ ಬೇರೆಯವರು ಕೂತಿದ್ದರೆ ಕಲ್ಪನೆ ರೂಪುಗೊಳ್ಳುವುದಿಲ್ಲ ಅಂತ ನನ್ನನ್ನು ಹೊರ ಕಳಿಸಿದ. ಇದು ಒಂಥರದ ಸನ್ಯಾಸಿ ಗುಣವೋ? ಇದು ಈಗ ಕಾಣಿಸ್ತೊಳಿತು. ಅಮ್ಮ ಅಲ್ಲಿ ನೋಡು, ಆ ಕಡೆಯ ದಿಣ್ಣೆ, ಮಧ್ಯದ ಹಳ್ಳ, ಆ ದಿಣ್ಣೆಯಿಂದ ಈ ದಿಣ್ಣೆಗೆ ಕಾಲುವೆ ನೀರು ಹರಿಯೋಕೆ ಖರ್ಚಿಲ್ಲದೆ ಕನೆಕ್ಷನ್ ಮಾಡಿರೋದು ಯಾತ್ರಿಂದ ಗೊತ್ತಾ? ಹತ್ತಿರ ಹೋಗಿ ನೋಡಿ ಹೇಳು ನೋಡೋಣ ಅನೂಪ ಹೇಳುತ್ತಿದ್ದ. ಅವಳು ಅತ್ತ ನೋಡಿದಳು. ಇಂಜಿನಿಯರಿಂಗ್ ದೃಷ್ಟಿಯಿಂದ ತೀರ ಒರಟಾಗಿ ಕಾಡು ಜನಾಂಗವು ಮಾಡುತ್ತಿರಬಹುದು ಆ ಆದ ಸಲಕರಣೆ ಎನ್ನಿಸಿತು. ಆದರೂ ಅದು ಎಂಥ ಮರದ್ದು ತನಗೆ ತಿಳಿಯುತ್ತಿಲ್ಲ. ಅನುಪನನ್ನು ಕೇಳಿದ್ದಕ್ಕೆ ಕತ್ತಾಳೆ ದಿಂಡು. ಬಲಿತ ದಿಂಡನ್ನ ಮಧ್ಯಕ್ಕೆ ಸೀಳಿ ಒಳಗಿನ ತಿರುಳನ್ನ ಬಗೆದು ಹಾಕಿ ಕಾಲುವೆ ಹಾಗೆ ಮಾಡಿದ್ದು. ನಾನ್ ಮಾಡಿದೆ ಗೊತ್ತಾ ಎಂದ. ವಾಸ್ತವವಾಗಿ ಅದನ್ನು ಸೀಳಿ ತಿರುಳು ಬಗೆದು ಜೋಡಿಸಿದವನು ಅವನಾದರೂ ಯೋಜನೆ ಅವನದ್ದಲ್ಲ. ಎಲ್ಲ ಹಳ್ಳಿಗಳಲ್ಲೂ ಮಾಡುವ ಸಲಕರಣೆಯನ್ನು ಅಣ್ಣಯ್ಯ ಹೇಳಿಕೊಟ್ಟರು. ಇವನು ಮಾಡಿದ್ದ. ಆದರೆ ಮೊದಲಿಂದ ತಾನು ಕಂಡುಹಿಡಿದೆ, ತಾನು ಸಾಧಿಸಿದೆ ಎಂದು ಹೇಳಿಕೊಳ್ಳುವುದರಿಂದ ಅವನಿಗೆ ಖುಷಿಯಾಗುತ್ತಿದ್ದದ್ದು ಅವಳಿಗೆ ಗೊತ್ತಿತ್ತು. ಈಗಲೂ ಈ ಆಶ್ರಮದಂತಹ ವಿದ್ಯಾ ಶಾಲೆಯಲ್ಲಿದ್ದರೂ ಆಗಳು ಕಡಿಮೆಯಾಗಿಲ್ಲ, ಮಾರ್ಪಾಡಾಗಿಲ್ಲ ಎಂದು ಅವಳು ಅರ್ಥ ಮಾಡಿಕೊಂಡಳು. ತರಕ್ಕೆ ಇದು ಒಳ್ಳೆಯ ಗುಣವೇ. ಯಾವುದಕ್ಕೂ ತಾನು ಕರ್ತೃವಲ್ಲ, ಎಲ್ಲ ಭಗವಂತ ಮಾಡಿಸಿದ್ದು ಎಂದು ಕರಗಿಸಿಕೊಳ್ಳುವ ಮನೋಭಾವದವರು ಏನನ್ನು ಸಾಧಿಸಿಯಾರು ಎಂದುಕೊಳ್ಳುವಾಗ ದೃಷ್ಟಿಯನ್ನು ಸದಾ ಒಳಗೆ ಕೊಂಡಿರುವ ರಾಮಚಂದ್ರಯ್ಯನಿಗಿಂತ ಸದಾ ಸುತ್ತಮುತ್ತ ಗಮನಿಸಿ ಗ್ರಹಿಸುವ ನನ್ನ ಅನೂಪ ಉತ್ತಮ ಎನ್ನಿಸಿತು. ಇದ್ದಕ್ಕಿದ್ದಂತೆಯೇ ಅವಳಿಗೆ ಅಣ್ಣಯ್ಯ ತನ್ನ ಮಗನನ್ನು ಉತ್ತಮ ದಾರಿಯಲ್ಲಿ ಒಯ್ಯುತ್ತಿದ್ದಾರೆ ಎನಿಸಿತು. ಅವರ ಆದರ್ಶ ಉದ್ದೇಶಗಳು ಏನೇ ಇರಲಿ, ಅವನಲ್ಲಿ ಇಂಜಿನಿಯರ್ ಆಗುವ ಆಕಾಂಕ್ಷೆ ಹುಟ್ಟಿಸಿದ್ದಾರಲ್ಲ, ಅಷ್ಟು ಸಾಕು ಎನ್ನಿಸಿ ತಾನು ಹೋಗಿ ಅವರಿಗೆ ಹಿತವಾಗುವಂತೆ ಸ್ವಲ್ಪ ಹೊತ್ತು ಮಾತನಾಡಬೇಕು ಎಂದುಕೊಂಡಳು. ಇವರು ಹಿಂದಿರುಗುವ ಹೊತ್ತಿಗೆ ಹೊನ್ನತ್ತಿ ಶರಬಣ್ಣ ಮಾಸ್ಟ್ರ ಕೋಣೆಗೆ ಹೋಗಿ ಅಣ್ಣಯ್ಯ ಒಬ್ಬರೇ ಇದ್ದರು. ಇವರಿಬ್ಬರನ್ನು ಒಳಗೆ ಕರೆದು ಒಂದು ಚಾಪೆ ಹಾಕಿ ಕೂರಿಸಿದವರು, ನೀನು ತಿಂಡಿ ತಿಂದೆ ಏನಪ್ಪಾ? ಅಮ್ಮ ಈಗ ತಾನೇ ಊಟ ಮಾಡಿದರು ಎಂದರು. ಅನೂಪ ತಿಂಡಿ ತಿನ್ನಲು ಹೋದ ನಂತರ ಅವನು ಕಟ್ಟಿದ ಮನೆಗೆ ತೋರ್ಸೋಕೆ ಕರ್ಕೊಂಡು ಹೋಗಿದ್ನಾ ಎಂದರು. ನಿಮ್ಮ ಮಾರ್ಗದರ್ಶನವಿಲ್ಲದೆ ಅವನೊಬ್ಬನೇ ಹೇಗೆ ಕಟ್ತಾನೆ? ಮನ್ನಣೆಯನ್ನು ಅವರಿಗೆ ವರ್ಗಾಯಿಸುತ್ತಾ ಅವಳು ಮೃದುವಾಗಿ ನಕ್ಕಳು. ನನಗೆ ಎಲ್ಲವೂ ಗೊತ್ತಿದೆ ಎನ್ನುವಂತೆ. ಮಾರ್ಗದರ್ಶನವೇನಿಲ್ಲ. ಪ್ಲಾನು ಗೀನು ಎಲ್ಲ ಅವಂದೇ. ಇಂಥ ಯಾವ ಕೆಲಸಕ್ಕೂ ಅವನ ತಲೆ ತುಂಬಾ ಚುರುಕಾಗಿ ಕೆಲಸ ಮಾಡುತ್ತೆ. ಯಾರ ತಲೆ ಯಾವ ದಾರಿಲಿ ಕೆಲಸ ಮಾಡುತ್ತೋ ಅದನ್ನ ಗುರುತಿಸಿ ನಾವಿಲ್ಲಿ ಪ್ರೋತ್ಸಾಹ ಕೊಡ್ತೀವಿ. ನಮ್ಮ ಶಾಲೆಯ ಧ್ಯೇಯವೇ ಅದು. ಇಂಜಿನಿಯರ್ ಆಗ್ಬೇಕು, ವಿಶ್ವೇಶ್ವರಯ್ಯನವರಿಗಿಂತ ದೊಡ್ಡ ದೊಡ್ಡ ಕೆಲಸಗಳನ್ನ ಸಾಧಿಸಿ ದೇಶ ಸೇವೆ ಮಾಡಬೇಕು ಅನ್ನೋ ಕನಸು ಅವನ ಮನಸ್ಸಲ್ಲಿದೆ. ಅದಕ್ಕೆ ಪ್ರೋತ್ಸಾಹ ಕೊಡಿಸಿ ಅವನನ್ನೊಬ್ಬ ಇಂಜಿನಿಯರ್ ಮಾಡಿದ್ರೆ ಸಾರ್ಥಕವಾಗುತ್ತೆ. ಅವನು ಇಷ್ಟಪಟ್ಟರೆ ಅನೂಪ ಅನ್ನೋ ಹೆಸರನ್ನ ವಿಶ್ವೇಶ್ವರಯ್ಯ ಅಂತ ಬದಲಿಸಿಕೊಂಡರೂ ನನಗೆ ಸಂತೋಷವೇ. ಕರ್ಮ ಮಾರ್ಗದಲ್ಲಿ ಮನುಷ್ಯ ಸಾರ್ಥಕತೆ ಕಂಡ್ಕೋಬೇಕು. ವಿಶ್ವೇಶ್ವರಯ್ಯನವರ ಹಾಗೆ. ಈಗ ನೀವು ಒಂದು ದಾರಿ ಹಿಡಿದು ಮಾಡ್ತಿರೋ ಹಾಗೆ. ಅದು ಬಿಟ್ಟು ಧ್ಯಾನ ಅಂತ ಯಾರಿಗೂ ಪ್ರಯೋಜನವಿಲ್ಲದೆ ಕಣ್ಣು ಮುಚ್ಚಿ ಕೂತ್ರೆ ಏನು ಪ್ರಯೋಜನ? ಗಾಂಧೀಜಿ ಅದನ್ನೇ ಅಲ್ವಾ ಹೇಳಿದ್ದು. ಅಣ್ಣಯ್ಯನಿಗೆ ನಿಜವಾಗಿ ಸಂತೋಷವಾಯಿತು. ಈಕೆ ಹೇಳುವುದು ಸರಿ ಅನ್ನಿಸಿತು. ಆದರೆ ಈಕೆ ರವೀಂದ್ರನೇ ಹೇಳಿದ ಪ್ರಕಾರ ಅದ್ದೂರಿ ಜೀವನಕ್ಕೆ ಆಕರ್ಷಿತಳಾದವಳು. ಗಾಂಧಿಯ ಆದರ್ಶಗಳನ್ನು ಕಂಡರೆ ತಿರಸ್ಕಾರ. ಮಗನು ಇಲ್ಲಿರುವುದು ಇಷ್ಟವಿಲ್ಲ. ಕಾರು, ಕುದುರೆ ಸವಾರಿ, ಆಳುಕಾಳುಗಳನ್ನು ಇರುವಂತಹ ಶಾಲೆಯಲ್ಲಿ ಮಗನನ್ನು ಇರಿಸಿಕೊಳ್ಳುವ ಹಠವುಳ್ಳವಳು ಎಂಬ ವಿವರಗಳು ನೆನಪಿಗೆ ಬಂದವು. ನನ್ನನ್ನು ಮೆಚ್ಚಿಸೋಕೆ ಈ ಮಾತನ್ನು ಆಡುತ್ತಿರಬಹುದು ಎಂಬ ಅನುಮಾನ ಬಂದರೂ ತಾಯಿಯ ಉದ್ದೇಶ ಏನೇ ಇರಲಿ, ಮಗನ ಬುದ್ಧಿ ಯಾವ ಕ್ಷೇತ್ರದಲ್ಲಿ ಪ್ರವೃತ್ತವಾಗುತ್ತೋ ಅದನ್ನು ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ. ಅನೂಪನಿಗೆ ನಿಜವಾಗಿಯೂ ದೇಶ ಕಟ್ಟುವ, ಯೋಜಿಸುವ ಯಂತ್ರ ಮೊದಲಾದವುಗಳನ್ನು ಬಿಚ್ಚಿ ದುರಸ್ತಿ ಮಾಡುವ ಶಕ್ತಿ ಇದೆ. ಇಲ್ಲಿಗೆ ಸೇರಿದ ವರ್ಷ ಬರೀ ವಾಗ್ಮಿಯಾಗುತ್ತಾನೆ ಅಂತ ತಿಳಿದುಕೊಂಡಿದ್ದೆವು. ಈಗ ಅವನ ಶಕ್ತಿ ಹೀಗೆ ಕಾಣುತ್ತಿದೆ. ಮುಂದಿನ ವರ್ಷ ಹೇಗೆ ಬೆಳೆಯುತ್ತೋ, ಇಲ್ಲಿಂದ ಮುಗಿಸಿ ಕಾಲೇಜು ಸೇರುವ ತಿಂಗಳಲ್ಲಿ ಅವನಿಗೆ ಹೇಗೆ ಅನಿಸುತ್ತೋ, ಎಲ್ಲಿ ಅವನಿಗೆ ಪ್ರವೇಶ ಸಿಕ್ಕುತ್ತೋ, ಇವನ್ನೆಲ್ಲ ಯಾರು ನಿರ್ಧರಿಸೋಕೆ ಸಾಧ್ಯ ಎಂದುಕೊಂಡರು.
ಈ ಶಾಲೆಗೆ ಸೇರಿದ್ದರಿಂದ ಹುಡುಗನಲ್ಲಿ ಆಗಿರುವ ಉತ್ತಮ ಮಾರ್ಪಾಟನ್ನು ಅವಳು ಮತ್ತೆ ಹೇಳಿದಳು. ಅಣ್ಣಯ್ಯ, ಅದೆಲ್ಲ ಭಗವಂತನೇ ಇಚ್ಛೆ. ಆ ಗ್ವಾಡೆ ಮೇಲಿರೋ ಫೋಟೋ ನೋಡಿ, ಅವನ ಮುತ್ತಜ್ಜ ಮುತ್ತಜ್ಜೀಜ್. ಆ ರಕ್ತ ಮೈ ಮೇಲೆ ಹರಿತಿರುವಾಗ ಉತ್ತಮನಾಗಲೇಬೇಕು. ಅದಕ್ಕೆ ತಕ್ಕ ವಾತಾವರಣ ಕೊಡುವುದು ನಮ್ಮ ವಿದ್ಯಾಶಾಲೆಯ ಕರ್ತವ್ಯ ಹಾಗೆಂದು ಆ ಪಟಕ್ಕೆ ಅಥವಾ ನಿರಾಕಾರನಾಗಿ ಎಲ್ಲಾ ದಿಕ್ಕುಗಳಲ್ಲಿ ಇರುವ ದೇವರಿಗೆ ಅಥವಾ ಆ ಆಕೆಯ ಮೆಚ್ಚುಗೆಗೆ ಕೃತಜ್ಞತೆಯಾಗಿ ಅಥವಾ ಆ ಎಲ್ಲವಕ್ಕೂ ಒಟ್ಟು ಎಂಬಂತೆ ವಿನಯದಿಂದ ಕೈ ಮುಗಿದರು. ಅವಳಿಗೆ ಮುಜುಗರವೆನ್ನಿಸಿತು. ಆದರೆ ಅವನಲ್ಲಿ ತನ್ನ ಅಪ್ಪ ಆರ್.ಎಸ್. ಮೂರ್ತಿಯವರ ರಕ್ತವಿಲ್ಲವೇ? ಅವನಲ್ಲಿರುವ ಚುರುಕು ಬುದ್ಧಿ, ಕಟ್ಟುವ ಗುಣಗಳನ್ನು ಹೇಳುವಾಗ ಎಂಜಿನಿಯರ್ ಆದ ಈ ಅಜ್ಜನ ಹೆಸರು ಹೇಳಬಾರದೆ? ಮಾವನವರ ಹೆಸರನ್ನು ಈ ಕೊರೊಮ ಇಲ್ಲಿ ಹೇಳಿಯೇ ಹೇಳಿಲ್ಲವೇನೋ ಎಂದು ಒಳಗೆ ವ್ಯಗ್ರತೆ ಹುಟ್ಟಿದರೂ ಮಾತನಾಡದೆ ಸುಮ್ಮನಿದ್ದಳು. ಅಷ್ಟರಲ್ಲಿ ತಿಂಡಿ ಮುಗಿಸಿ ಅನೂಪ ಬಂದ. ತಾನು ಅವನಿಗೋಸ್ಕರ ಬೆಂಗಳೂರಿನಿಂದ ತಂದ ಕ್ಯಾಡ್ಬರಿ ಕಂಪನಿಯ ಚಾಕ್ಲೇಟ್ ನೆನಪಾಯಿತು. ಅವನಿಗೆ ಮೊದಲಿನಿಂದಲೂ ಕ್ಯಾಡ್ಬರಿ ಚಾಕ್ಲೇಟ್ ಎಂದ ಇಷ್ಟವೆಂದು ನೆನಪಾಗಿಸಿ ಕಟ್ಟಿಸಿ ತಂದದ್ದು. ಮತ್ತೆ ಬರ್ತೀನಿ ಎಂದು ಅಣ್ಣಯ್ಯನವರಿಗೆ ಹೇಳಿ ಮಗನನ್ನು ಕರೆಕೊಂಡು ತನ್ನ ಕೋಣೆಗೆ ಹೋದಳು. ತನ್ನ ಹೆಗಲಿನ ಚೀಲದಲ್ಲಿದ್ದ ಪ್ಲಾಸ್ಟಿಕ್ ಪೊಟ್ಟಣ ತೆಗೆದು ಅವನ ಕೈಯಲ್ಲಿಟ್ಟಳು. ಬರೀ ನಿನಗೆ ಬೇಕಾದಾಗ ತಿಂಡಿಗಳನ್ನು ಮಾಡ್ಕೊಂಡು ಬರ್ಬೇಕು ಅಂದಿದ್ದೆ. ಆದರೆ ದಿಲ್ಲಿಯಿಂದ ಹೊರಡುವಾಗ ಬೆಳಿಗ್ಗೆ ತೀರ್ಮಾನವಾಗಿತ್ತು. ಆಗಲಿಲ್ಲ. ಬ್ಯಾಂಗ್ಳೂರಿನಲ್ಲಿ ಸಿಹಿ ಅಂಗಡಿಯಿಂದ ಕಟ್ತರಬಹುದಿತ್ತು. ಆದರೆ ಅಷ್ಟು ಚೆನ್ನಾಗಿರಲ್ಲ ಎಂದಳು. ಅವನು ಸಡಗರಿಂದ ಪೊಟ್ಟಣ ಬಿಚ್ಚಿದ. ಚಾಕ್ಲೇಟಿನ ಕಾಗದದ ಮಡಿಕೆಯನ್ನು ಬಿಡಿಸಿ ಬಾಯಿಗೆ ಹಾಕಿಕೊಂಡ. ಅಷ್ಟೊಂದು ಪರಿಚಿತವಾಗಿದ್ದು ಈಗ ಸಂಪರ್ಕ ತಪ್ಪಿದ ರುಚಿ ನಾಲಿಗೆ ಗೇರಿ ಕಣ್ಣುಗಳನ್ನು ಅರಳಿಸಿ 2 ಹುಬ್ಬುಗಳು ಮೇಲೆ ಏರಿದವು. 2 ಸಲ ಚಪ್ಪರಿಸಿ ರುಚಿಯನ್ನು ಹೀರಿ ನಾಲಗೆಯ ಉದ್ದ ಅಗಲಗಳಿಗೂ ವ್ಯಾಪಿಸಿಕೊಂಡ ಮೇಲೆ ಇಡೀ ಪೊಟ್ಟಣವನ್ನು ಬಿಚ್ಚಿ ಚಾಪೆಯ ಮೇಲೆ ಹಾಕಿಕೊಂಡು ಎಣಿಸಿದ. ಒಟ್ಟು 37 ಚಾಕೊಲೇಟುಗಳಿದ್ದವು. ಅರ್ಧ ನಿಮಿಷದಲ್ಲಿ ತನ್ನಲ್ಲಿಯೇ ಏನೋ ಲೆಕ್ಕ ಹಾಕಿ ಮೇಲೆ ತಾನೊಂದು ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿರುವನಂತೆ ಅವನ ಮುಖ ಗಂಭೀರವಾಯಿತು. ಅಮ್ಮ, ಯಾರ ತಂದೆ ತಾಯಿ ಏನೇ ತಿಂಡಿ ತಂದ್ರು ಎಲ್ಲರ ಜೊತೆ ಹಂಚಿ ತಿನ್ಬೇಕು ಅನ್ನೋದು ನಿಯಮ. ನಮ್ಮ ವಿದ್ಯಾಶಾಲೆಯ ನಿಯಮ. ಇಲ್ಲಿ ಬರೀ 37 ಚಾಕ್ಲೇಟ್ ಇದೆ. ನನ್ನ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಕ್ಕೆ 40 ಬೇಕಾಗುತ್ತೆ. ನಾನು ಇಡೀ ಶಾಲೆಗೆ ಚೀಫ್ ಮಾನಿಟರ್ ಆಗಿದ್ದೀನಿ. ಬರೀ ನನ್ನ ಸೆಕ್ಷನ್ ಅಂತ ಲೆಕ್ಕ ಹಾಕೋಕ್ ಆಗಲ್ಲ. ಒಟ್ಟಿನಲ್ಲಿ 395 ಬೇಕಾಗುತ್ತೆ. ನೀನು ಇಷ್ಟು ಕಮ್ಮಿ ಯಾಕೆ ತಂದೆ? ಈ ಪ್ರಶ್ನೆಯಿಂದ ಅವಳು ಚಕಿತಳಾದಳು. ಇರುಸುಮುರುಸು ಆಯಿತು. ಮಕ್ಕಳು ತಮ್ಮ ಸಹಪಾಠಿಗಳೊಡನೆ ಸ್ನೇಹಿತರೊಡನೆ ಹಂಚಿಕೊಂಡು ತಿನ್ನಬೇಕೆಂಬ ಪಾಠ ಅವಳಿಗೆ ಹೊಸದಲ್ಲ. ತಾನು ಓದುವಾಗಲೂ ಇದನ್ನು ಕೇಳಿದ್ದಳು, ಪಾಲಿಸಿದ್ದಳು. ಆದರೆ ತನ್ನ ಆಪ್ತ ತೀರ ನಿಕಟ ಗುಂಪಿನೊಂದಿಗೆ ಮಾತ್ರ ಹಂಚಿ ತಿಂದಿದ್ದಳು. ಕಾಲೇಜು ಓದುವಾಗ ಕೂಡ ಶೀತಲ್, ನಿರ್ಮಲ್, ಜಯ ಮತ್ತು ತಾನು ಎಲ್ಲವನ್ನು ಭಾಗ ಮಾಡಿಕೊಂಡು ಹಂಚುತ್ತಿದ್ದ ನೆನಪಾಯಿತು. ಹಾಗಂತ ಇಡೀ ತರಗತಿಗೆ, ಇಡೀ ಕಾಲೇಜಿಗೆ ಹಂಚಿದ ಮೇಲೆ ತಿನ್ನುವುದೆಂದರೆ ಯಾರು ಏನು ತಿನ್ನೋಕೆ ಸಾಧ್ಯವಿಲ್ಲ. ಯಾವ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಏನ್ ತಂದು ಕೊಡೋಕ್ಕೂ ಸಾಧ್ಯವಿಲ್ಲ. ಇದು ಅತಿ ಎನ್ನಿಸಿತು. ನೋಡು ಮರಿ, ಗೊತ್ತಿದ್ರೆ 395 ಏನು, ಒಬ್ಬೊಬ್ಬರಿಗೆ 10 ಬರೋ ಹಾಗೆ ತರ್ತಿದ್ದೆ. ನನ್ನ ಹತ್ತಿರ ದುಡ್ಡಿಗೇನು ಕಡಿಮೆ ಇಲ್ಲ. ಅಲ್ಲದೆ ಬಸ್ ರಸ್ತೆಯಿಂದ ಹೊತ್ತರೋದು ಹೇಗೆ? ಟ್ಯಾಕ್ಸಿ ಮಾಡಿಕೊಂಡು ಹೋಗ್ತೀನಿ ಅಂದ್ರೆ ನಿಮ್ಮಪ್ಪ ಕೂಡದು ಅಂತ ಕಟ್ಟು ಹಾಕಿದ್ರು. ಟ್ಯಾಕ್ಸಿಲೇ ಬಂದಿದ್ರೆ ಅದರ ಡಿಕ್ಕಿ ತುಂಬಿ ತರಬಹುದಾಗಿತ್ತು. ಈಗ ಇದನ್ನು ನೀನ್ ತಿನ್ನು. ಬೇಕಾದ್ರೆ ನಿನ್ನ ತೀರಾ ಆಪ್ತರು 4-5 ಹುಡುಗರಿಗೆ ಕೊಡು. ನಾನು ವಿದ್ಯಾರ್ಥಿ ಪ್ರಮುಖನಾಗದೆ ಇದ್ದಿದ್ದರೂ ಹಾಗೆ ಮಾಡಬಾರದು. ಹೀಗಂತೂ ಹಾಗೆ ಕೆಲವರು ಆಪ್ತರು, ಉಳಿದವರು ಆಪ್ತರಲ್ಲ ಅನ್ನೋ ಭೇದ ಆಚರಿಸಲೇಬಾರದು. ಮುಖ್ಯಸ್ಥನಿಗೆ ಇರಬೇಕಾದ ಗುಣಗಳೇನು ಅಂತ ದೊಡ್ಡಪ್ಪನ ಕೇಳು ಹೇಳ್ತಾರೆ ಎಂದು ಚಾಪೆಯ ಮೇಲೆ ಸುರಿದಿದ್ದ ಚಾಕ್ಲೇಟ್ಗಳನ್ನು ಎತ್ತಿ ಪೊಟ್ಟಣಕ್ಕೆ ಹಾಕಿ ಕಟ್ಟು ಬಿಟ್ಟ. ಅಷ್ಟರಲ್ಲಿ ಎಲ್ಲೋ ಸಂಗೀತ ಹಾಡುವ ಒಂಟಿ ಧ್ವನಿ ಹಿನ್ನೆಲೆಯಲ್ಲಿ ಸಮೂಹ ಧ್ವನಿ, ನಡುವೆ ಹಾರ್ಮೋನಿಯಂ, ಇಲ್ಲ ಉದ್ದಕ್ಕೂ ಹಾರ್ಮೋನಿಯಂ ನುಡಿಯುತ್ತಿದೆ. ಸಮೂಹ ಧ್ವನಿ ಹೊಮ್ಮುವಾಗ ಮುಚ್ಚಿ ಹೋಗಿರುತ್ತದೆ, ಕೇಳುವುದಿಲ್ಲ. ಅನೂಪ ಕುಳಿತಿದ್ದವನು ದಡಕ್ಕನೆ ಎದ್ದು, ಹೊನ್ನತಿ ಮಾಸ್ಟರ್ ಪ್ರಾರ್ಥನೆ ಹೇಳಿಕೊಡುತ್ತಿದ್ದಾರೆ ಅಮ್ಮ. ಅವರದ್ದೇ ಹಾರ್ಮೋನಿಯಂ ವಿದ್ಯಾಶಾಲೆಗೆ ಕೊಟ್ಟಿದ್ದಾರೆ. ನಾನಿರಲಿ ಇಲ್ಲದೆ ಹೋಗಲಿ, ಯಾರಾದರೂ ದಿನ 10 ನಿಮಿಷವಾದರೂ ಬಾರಿಸಲೇಬೇಕು. ಇಲ್ಲದೇ ಇದ್ದರೆ ತಿದಿಯ ಚರ್ಮ ಒರಟಾಗಿ ಸೀಳು ಬಿಡುತ್ತೆ ಅಂತ ಹೇಳಿದ್ದಾರೆ. ಸೋಮಶೇಖರಾಚಾರ್ಯರು ಪ್ರಾರ್ಥನೆ ಹೊತ್ತಿನಲ್ಲಿ ಕೊಯ್ಯಂ ಕೊಯ್ಯಂ ಅಂತ ಬಾರಿಸ್ತಾರೆ. ಸರಿಯಾಗಿ ಬರಲ್ಲ. ಅದನ್ನೇ ನಂಗೆ ಹೇಳ್ಕೊಟ್ಟಿದ್ದಾರೆ. ಹೊನ್ನತಿ ಮಾಸ್ಟರ್ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಹೇಳ್ಕೊಡ್ತಾರೆ. ನಾನು ಹೋಗಿ ಬರ್ತೀನಿ ಎಂದು ಹೇಳಿ ತಾನು ಹುಟ್ಟಿದ್ದ ಲುಂಗಿ ತೊಡರದಂತೆ ಕೆಳ ಅಂಚನ್ನು ಎತ್ತಿ ಬಿಟ್ಟು ಓಡಿಬಿಟ್ಟ. ಅವಳು ಕುಳಿತಲಿಂದಲೇ ಆಲಿಸಿದಳು. 3 ಸಲ ಅದೇ ಪುನರಾವರ್ತನೆಯಾದ ನಂತರ ಮೊದಲ ಸಾಲು ಎನ್ನ ಹರಣ ನಿನಗೆ ಶರಣು ಎನ್ನುವಷ್ಟು ಸರಿಯಾಗಿ ಕೇಳಿಸುತ್ತಿದೆ. ಸಮೂಹ ಧ್ವನಿಯಾದಾಗ ದಾಟಿ ತಿಳಿಯುತ್ತದೆ ಹೊರತು ಪದಗಳ ಸ್ಪಷ್ಟತೆ ಇಲ್ಲ. ಆದರೆ ಉದ್ದಕ್ಕೂ ಭೀಂಪಲಾಸಿ ಭಾವಪೂರ್ಣವಾಗಿದೆ. ಸಮೂಹ ಧ್ವನಿ ಕೂಡ ಭೀಂಪಲಾಸಿಯನ್ನು ಎಲ್ಲೂ ತುಳುಕಿ ಹರಿಯುವುದಿಲ್ಲ. ಎನ್ನ ಹರಣ ನಿನಗೆ ಶರಣ, ಎನ್ನ ಹರಣ ನಿನಗೆ ಶರಣ. ಏನು ಹಾಗಂದ್ರೆ ಕನ್ನಡದ ಪದ್ಯಗಳು ಸರಿಯಾಗಿ ಅರ್ಥವಾಗುವುದಿಲ್ಲ. ನಿನಗೆ ಶರಣ ಎನ್ನುವುದು ಭಾವ ತುಂಬಿದ ಎಸಳು, ಅದರಲ್ಲೂ ಭೀಂಪಲಾಸಿ. ಹೊನ್ನತಿ ಪರವಾಗಿಲ್ಲ, ಹಾಡಿಯೂ ಹಾಡ್ತಾನೆ. ಹಾರ್ಮೋನಿಯಂ ಮೇಲೆ ಬೆರಳುಗಳು ತುಂಬಾ ಚುರುಕಾಗಿ ಸಿತಾರಿನ ಮೇಲೆ ಚಲಿಸುವಷ್ಟೇ ನಯವಾಗಿ ತಾನು ಹೋಗಿ ಅವರೆಲ್ಲರ ಗುಂಪಿನಲ್ಲಿ ಇಲ್ಲೇ ತುಂಬಾ ಹತ್ತಿರದಲ್ಲಿ ಹಾಡಿಸುತ್ತಿದ್ದಾನೆ ಎನ್ನಿಸಿತು. ಆದರೆ ಇಲ್ಲಿಯ ವಾತಾವರಣದಲ್ಲಿ ನಾನೊಬ್ಬಳೆ ಹೆಂಗಸು ಹೋಗಿ ಒಂದು ಮೂಲೆಯಲ್ಲಿ ಕೂತರೂ ಎಲ್ಲರ ದೃಷ್ಟಿಯು ನನ್ನ ಕಡೆಗೆ ಹರಿಯುತ್ತದೆ ಎನ್ನಿಸಿ ಬೇಡವೆನ್ನಿಸಿತು. 2 ಕಿವಿಗಳು ಶಬ್ದದ ಉಗಮ ಸ್ಥಾನವನ್ನು ಗುರುತಿಸಿ ಗುರಿ ಇಟ್ಟು ಹಿಡಿದುಕೊಂಡವು. ಭೀಂಪಲಾಸಿಯ ಆರ್ತ, ಮಾರ್ಧವ, ಗಂಭೀರ ನಡೆಯನ್ನು ಹೊನ್ನತಿಯ ಬೆರಳುಗಳು ಉಕ್ಕಿ ಹರಿಸುವ ಚಿತ್ರವು ಕಣ್ಣೆದುರಿಗೆ ಕಟ್ಟಿದಂತಾಯಿತು. ಅದನ್ನು ಹಾಡಬೇಕೆನಿಸಿತು. ಸಿತಾರಿಗೆ ಕೈ ಹಾಕುವ ಮೊದಲು ಚಿಕ್ಕ ಹುಡುಗಿಯಲ್ಲಿ ಹಾರ್ಮೋನಿಯಂ ಜೊತೆಗೆ ಕೆಲವು ರಾಗಗಳನ್ನು ಪ್ರಾಥಮಿಕ ಮಟ್ಟದಲ್ಲಿ ಹಾಡುವುದನ್ನು ಅಭ್ಯಾಸ ಮಾಡುತ್ತಿದ್ದ
ಆಗಲೇ ಭೀಂಪಲಾಸಿ ಅಂದರೆ ಭಾವಾಕರ್ಷಣೆಯಾಗಿ ಅದೇ ಗುಂಗು ತುಂಬಿಕೊಳ್ಳುತ್ತಿದ್ದ ಜ್ಞಾಪಕ ಬಂತು. ನಾನು ಲಂಗ ಹಾಕಿಕೊಳ್ಳುತ್ತಿದ್ದ ಹುಡುಗಿ ಶಾಂತಿ ತಂಬೂರಿ ಹಿಡಿಯುವ ಮಟ್ಟದಲ್ಲಿದ್ದಳು ಎಂಬ ನೆನಪಿನಲ್ಲಿ ಆಲಿಸುತ್ತಿರುವಾಗ ಈಗ ತಾನು ಒಂಟಿ ಅನ್ನಿಸಿತು. ಎದುರಿಗೆ ಕೂತಿದ್ದ ಚಾಕ್ಲೇಟ್ ಪೊಟ್ಟಣ ಕಣ್ಣಿಗೆ ಬಿತ್ತು. ಒಂಟಿತನದ ಭಾವ ಇನ್ನೂ ತೀವ್ರವಾಯಿತು. ಇವನನ್ನು ಏನಾದರೂ ಮಾಡಿ ದಿಲ್ಲಿಗೆ ಎಳೆದುಕೊಂಡು ಹೋಗಿಯೇ ಬಿಡಬೇಕೆನ್ನಿಸಿತು. ಆದರೆ ಅವನಾಗಲೇ ಸನ್ಯಾಸಿ ಶಾಲೆಯ ಈ ಅಣ್ಣನ ಪ್ರಭಾವಕ್ಕೆ ಅತಿಯಾಗಿ ಒಳಗಾಗಿ ಬರೀ ಅವರುಗಳ ಮಾತನ್ನೇ ಆಡುತ್ತಿದ್ದಾನೆ. ಜೊತೆಗೆ ಅವನಪ್ಪನಂತೆ ಹಠದ ಸ್ವಭಾವದ ಹುಡುಗ ಎಂಬ ನೆನಪಾಗಿ ವಿಪರೀತ ಕೋಪ ಬಂತು. ಕೋಪವು ಗಂಡನತ್ತ ತಿರುಗಿತು. ರಾತ್ರಿ ಅವನು ಅಮ್ಮನ ಕೋಣೆಯಲ್ಲೇ ಮಲಗಿದ. ಚಾಪೆಯ ಮೇಲೊಂದು ಹಳ್ಳಿ ನೇಗಿ ಕಂಬಳಿ, ಹೊದಿಯಲು ಇನ್ನೊಂದು ಕಂಬಳಿ. ಅದಕ್ಕೆ ಬಳಿದು ಒಣಗಿಸಿದ ಹುಣಸೆ ಬೀಜದ ಅಂಬಲಿಯ ವಾಸನೆ ಅವಳಿಗೆ ಅಸಹ್ಯವೆನಿಸಿತು. ಅಭ್ಯಾಸವಾದ ಅನುಪನಿಗೆ ಅದು ಗಮ್ ಎನ್ನುವ ಹಿತವಾಗಿತ್ತು. ಮಲಗಿದ ಮೇಲೆ ಅವನು ಕೇಳಿದ, ಹಾಗಾದ್ರೆ ನೀನು ಬೆಂಗಳೂರಿಗೆ ಬರೋದೇ ಇಲ್ವೇ? ಮಧ್ಯಾಹ್ನ ತನ್ನನ್ನು ಕಂಡ ತಕ್ಷಣ ಕೇಳಿದ ಪ್ರಶ್ನೆಯನ್ನು ಮತ್ತೆ ಕೇಳಿದಾಗ ಅವಳಿಗೆ ಇರುಸು ಮುರುಸಾಯ್ತು. ಬರಲ್ಲ ಅಂತ ಯಾರು ಹೇಳಿದ್ರು? ನಿಮ್ಮಪ್ಪ ಹಾಗಂದ್ರ? ಅಲ್ಲ, ನನಗೆ ಹಾಗನ್ನಿಸ್ತು. ನೀನ್ ದಿಲ್ಲಿಲೇ ಫ್ಯಾಕ್ಟ್ರಿ ಶುರು ಮಾಡಿದ್ಮೇಲೆ ಬ್ಯಾಂಗ್ಳೂರ್ನಲ್ಲಿ ಹೇಗಿರ್ತೀಯ? ನಿಮ್ಮಪ್ಪನೇ ದಿಲ್ಲಿಗೆ ವರ್ಗ ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಹೌದಾ? ಈಗ ಅವನ ಮನಸ್ಸಿನಲ್ಲಿ ಗೊಂದಲವೆದ್ದಿತು. ಅಪ್ಪ ಈಗ ಈ ಶಾಲೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ. ವಿದ್ಯಾಶಾಲೆಯನ್ನು ಬೆಳೆಸೋಕೆ ಏನೇನೋ ಯೋಜನೆಗಳನ್ನು ಮಾಡ್ತಿದ್ದಾರಂತೆ. ಅಷ್ಟು ದೂರದ ದಿಲ್ಲಿಗೆ ವರ್ಗ ಮಾಡಿಸ್ಕೊಂಡು ಹೋದರೆ ಇಲ್ಲಿಯ ಕೆಲಸಗಳನ್ನು ಹೇಗ್ ಮಾಡ್ತಾರೆ ಎಂಬ ಪ್ರಶ್ನೆ ಕುರಿತು ಯೋಚಿಸುತ್ತಿದ್ದಾಗ, ಅಮ್ಮ, ನಿನಗೆ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತ ಆಶಯ ಆಗೋಲ್ವೇ? ಅದರ ಕಿಟಕಿ ಪಕ್ಕ ಕೂತು ಮೋಡಗಳ ಮೇಲೆ ವೇಗವಾಗಿ ಹೋಗುವಾಗ ನೋಡ್ಬೇಕು. ಕೆಳಗೆ ನದಿ, ಬೆಟ್ಟ, ಕಾಡು, ಊರು ಎಲ್ಲ ಹೇಗೆ ಕಾಣುತ್ತೆ ಅಂತ ಆಶಯ ಆಗಲ್ವೇ? ಅಮ್ಮ, ವಿಮಾನದಲ್ಲಿ ಹೋಗೋಕೆ ಎಷ್ಟು ದುಡ್ಡು ಬೇಕಾಗುತ್ತೆ? ಯಾವ ಮಹಾ ಜಾಸ್ತಿ. ಈಗ ನಾನು ದಿಲ್ಲಿಯಿಂದ ಅದರಲ್ಲೇ ಬಂದೆ. ವಾಪಸ್ ಅದರಲ್ಲೇ ಹೋಗ್ತೀನಿ. ಫ್ಯಾಕ್ಟ್ರಿ ಇಟ್ಟಿರೋದ್ರಿಂದ ಅದೇನು ಜಾಸ್ತಿ ದುಡ್ಡು ಅನ್ನಿಸೋಲ್ಲ. ನಿಮ್ಮಪ್ಪನ ತರ ಬರೀ ಸಂಬಳದಲ್ಲಿ ನೆಚ್ಕೊಂಡಿದ್ರೆ ಸಾಧ್ಯವೇ ಇಲ್ಲ. ಈ ಸಲ ರಜಾದಲ್ಲಿ ನಿನಗೆ ಟಿಕೆಟ್ ಕಳಿಸ್ತೀನಿ. ನೀನ್ ದಿಲ್ಲಿಗ್ ಬಾ. ಅಜ್ಜ, ಅಜ್ಜಿ, ಮಾವ ನಿನ್ನ ನೋಡ್ಬೇಕು ಅಂತ ಎಷ್ಟು ಪ್ರೀತಿಯಾಗಿದ್ದಾರೆ ಗೊತ್ತಾ? ಸೀಟಿನ ಮೇಲೆ ಕೂತ್ಕೊಂಡ ಮೇಲೆ ಬೆಲ್ಟ್ ಕಟ್ಕೋಬೇಕಂತೆ. ಹೇಗಿರುತ್ತೆ ಬೆಲ್ಟು? 4 ಬೆಟ್ಟಗಲ ಅಲ್ಲೇ ಇರುತ್ತೆ. ನೋಡಿದ ತಕ್ಷಣ ನಿಂಗೆ ತಿಳಿಯುತ್ತೆ. ಅವನ ಮನಸ್ಸು ತುಂಬಾ ಆಕಾಶದ ಎತ್ತರದಲ್ಲಿ ಕೊಯ್ ಎಂದು ಮೆರೆಯುತ್ತಾ ಸುಮ್ಮಾನದಲ್ಲಿ ಹಾರುವ ವಿಮಾನದ ಕಿಟಕಿ ಪಕ್ಕ ಸೀಟಿನಲ್ಲಿ ಕೂತು ಬೆಂಗಳೂರಿನಿಂದ ದಿಲ್ಲಿಗೆ ಹೋಗುವ ಕೆಳಗೆ ಕಾಣುವ ತುಂಗಭದ್ರೆ, ಕೃಷ್ಣೆ, ಗೋದಾವರಿ, ಆಮೇಲೆ ಭೂಗೋಳವನ್ನು ಜ್ಞಾಪಿಸಿಕೊಂಡು ನಕ್ಷೆ ನೋಡಿ ಜ್ಞಾಪಕದಲ್ಲಿಟ್ಟುಕೊಂಡು ಹೋಗಬೇಕು ಯಾವ ಯಾವ ನದಿ ಅಂತ ಎಂಬ ಕಲ್ಪನೆಯಲ್ಲಿ ಮುಳುಗಿತು. ಅಮ್ಮ, ಖಂಡಿತ ಕಳಿಸು. ಇಲ್ಲ ಬೆಂಗಳೂರಿನಲ್ಲಿ ಟಿಕೆಟ್ ತೆಗೆದಿಟ್ಟು ಹೋಗಿರು ಎಂದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಳು.